A very good evening to everyone. Today we all are gathered here to celebrate 133rd birth anniversary of the legendary Indian mathematician Srinivas Ramanujan. So I wish you all a happy National Mathematics Day. So by this, I welcome all the dignitaries. Please come on the dais. Today we start these functions by a beautiful prayer by Kumari Akshata Subramani Aunty. Welcome all the dignitaries to this occasion. I request Sri M.N. Padigate sir to present the welcome speech. ಶ್ರೀ ಶಿವಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ಬಸವಜ್ಯೋತಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಜಮಖಂಡಿ ಆಶ್ರಯದಲ್ಲಿ ಜರುಗಿದ ಯುವ ಗಣಿತ ತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ 133ನೇ ಜನ್ಮದಿನೋತ್ಸವದ ಅಂಗವಾಗಿ ಏರ್ಪಡಿಸಿದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸುವ ಎಲ್ಲರಿಗೂ ಶ್ರೀನಿವಾಸ್ ರಾಮಾನುಜನ್ ಜನ್ಮದಿನೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಸುಂದರ ಸಮಾರಂಭದಲ್ಲಿ ಆಸೀನರಾಗಿರುವ ಗಣ್ಯ ಮಾನ್ಯರನ್ನ ಈ ಸಭೆಗೆ ಸ್ವಾಗತಿಸುತ್ತಾ, ಪ್ರಥಮದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಪ್ರೊಫೆಸರ್ ಬಿ.ಐ. ರೆಡ್ಡಿ ಸರ್ ಅವರಿಗೆ ಶಿವಪುತ್ರ ಬೇಳೂರು ಅವರು ಪುಷ್ಪ ಗುಚ್ಛ ಸಲ್ಲಿಸುವ ಮೂಲಕ ಅವರನ್ನ ಸ್ವಾಗತಿಸಬೇಕೆಂದು ವಿನಂತಿಸಿದ್ದಾರೆ. ಧನ್ಯವಾದಗಳು. ಮುಂದಿನದಾಗಿ ಸಾವ್ಯ ಚಿಕಟ್ಟಿ ಇವತ್ತು ಒಬ್ಬ ಚಿಕ್ಕ ಮಗು ನಮ್ಮ ಕಾಲೇಜಿಗೆ ಅತಿಥಿಯಾಗಿ ಆಗಮಿಸಿದೆ.
ಏನು ಅಂತಂದ್ರೆ ಅವರ ಹೆಸರು ಶ್ರಾವ್ಯ ಚಿಕ್ಕಟ್ಟಿ. ಅವರ ಪಾಲಕರಾಗಿರ್ತಕ್ಕಂಥ ಸದಾಶಿವ ಚಿಕ್ಕಟ್ಟಿ ಸರ್ ಅವರನ್ನು ಕೂಡ ತುಂಬ ಹೃದಯದಿಂದ ನಮ್ಮ ಈ ಸಭೆಗೆ ಸ್ವಾಗತಿಸಿ ಅವರಿಗೆ ಪೂಜಾ ನವೀನ್ ಮಣಿ ಅವರು ಶ್ರಾವ್ಯ ಚಿಕ್ಕಟ್ಟಿ ಅವರಿಗೆ ಪುಷ್ಪ ಸಮರ್ಪಣೆ ಮಾಡಬೇಕು. ಭೀಮು ಪಡ್ಸಲಿಗೆ ಅವರು ಸದಾಶಿವ ಚಿಕ್ಕಟ್ಟಿ ಸರ್ಗೆ ಪುಷ್ಪ ಸಮರ್ಪಣೆ ಮಾಡಬೇಕು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ನಮ್ಮ ಮಹಾವಿದ್ಯಾಲಯದ ನಮ್ಮ ಹೆಮ್ಮೆಯ ಪ್ರಾಚಾರ್ಯರಾದ ಡಾಕ್ಟರ್ ಟಿ.ಪಿ. ಗಿರಟಿ ಸರ್ ಅವರಿಗೆ ಮುತ್ತು ಮೂರ್ನಾಳ್ ಅವರು ಪುಷ್ಪಗುಚ್ಛವನ್ನು ನೀಡಬಹುದು. ವೇದಿಕೆ ಮೇಲೆ ಆಸೀನರಾಗಿರುವ ರವಿ ಗುಳಾಗಡಿ ಶಿಕ್ಷಕರು, ಚಿಕ್ಕಟ್ಟಿ ಶಿಕ್ಷಕ ಸಂಸ್ಥೆ ಅವರಿಗೆ ನೇಮಿನಾಥ್ ಜೈನ್ ಅವರು ಒಂದು ಪುಷ್ಪ ಸಮರ್ಪಣೆಯನ್ನು ನೀಡಬಹುದು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಶಿಕ್ಷಕರಾದ ಚಿದಾನಂದ್ ಸಾತನವರ್ ಸರ್ ಹಾಗೂ ಚಲವಾರ್ಕರ್ ಸರ್ ಕಂಬಳೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಗೆ ತೇಜಸ್ ಅವರು ಬಂದು ಪುಷ್ಪ ಸಮರ್ಪಣೆಯನ್ನು ಮಾಡಬಹುದು. ಕಂಬಳೆ ಅವರಿಗೆ ಸಮರ್ಥ ನವಳೇಶ್ವರ ಅವರು ಬಂದು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರನ್ನು ಸ್ವಾಗತಿಸುತ್ತಾ ಈ ಸ್ವಾಗತ ಮತ್ತು ಪುಷ್ಪ ಸಮರ್ಪಣೆ ಕಾರ್ಯಕ್ರಮಕ್ಕೆ ವಿರಾಮ ನೀಡಲಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಭೆಗೆ ಆಗಮಿಸಿರುವಂತಹ ಎಲ್ಲರಿಗೂ ಸ್ವಾಗತ ಮತ್ತು ಪುಷ್ಪಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಎಂ.ಎನ್. ಬಡಿಗೇರ್ ಸರ್ ಅವರಿಗೆ ಧನ್ಯವಾದಗಳು. As we all know, the main object behind the celebration of this today is to raise the awareness among the peoples about the importance of the mathematics. As we all know, the mathematics is not only the study of the numbers. It is about dividing a sorrow and subtracting the sadness, adding the happiness, and multiplying the love and forgiveness. So, by these quotations, I request all the dignitaries on the dais to present a flower to the Srinivas Ramanujan sir. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ತನ್ನ ಹೆಸರನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೂಡಿಸಿರುವಂತಹ ಒಂದು ಪುಟ್ಟ ವಿದ್ಯಾರ್ಥಿ. ಅಂದ್ರೆ ಏನಂತ ನೀವು ಓದಿರ್ಬೋದಂದ್ರ 100 ದೇಶಗಳ ಹೆಸರನ್ನ ಹೇಳುವ 3ರ ಬಾಲಿ ಅಂತ ಓದಿರ್ತೀವಿ, ಹೌದಾ? ಸೊ ಆ ಪುಟಾಣಿ ಈಗ ನಮ್ಮ ಎದುರಿನ ಹೌದಾ? ಸೊ ಅವಳ ಹೆಸರು
ಏನಂದ್ರೆ ಶ್ರಾವ್ಯ ಚಿಕ್ಕಟ್ಟಿ ಅಂತೇಳಿ. ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟಿದ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಆ ಪುಟಾಣಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಸೊ ಎಲ್ಲ ಅತಿಥಿ ಗಣ್ಯಮಾನ್ಯರು ಕೂಡ ಆ ಪುಟಾಣಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ನೀವೆಲ್ಲ ಕೇಳಿದ ಹಾಗೆ ಈ ಪುಟಾಣಿಯ ವಿಶೇಷತೆ ಏನೇನಂತ ಕೇಳಿದ್ರೆ ನೀವು 100 ದೇಶಗಳ ಹೆಸರನ್ನ ಕೇಳುವಂತಹ ಮೂರರ ಬಾಲೆ.
ರಾಜ್ಯಗಳನ್ನು ಅದೇ ಸ್ಥಾನದಲ್ಲಿ ಹೊಂದಾಣಿಕೆ ಮಾಡೋದು. ಆಮೇಲೆ 25ಕ್ಕಿಂತಲೂ ಹೆಚ್ಚು ನಂಬರ್ಸ್, ಅದು 1 to 100ವರೆಗೂ ನಂಬರ್ಸ್ಗಳನ್ನ ಹೇಳೋದು, ಫ್ರೂಟ್ಸ್ ಹೆಸರು, ಕಲರ್ಸ್ ಹೆಸರು, ಆ್ಯನಿಮಲ್ಸ್ ಹೆಸರು, ಈ ಥರ ಎಲ್ಲ ಒಂದು ಟ್ಯಾಲೆಂಟ್ಸನ್ನು ಅವಳು ಪ್ರೆಸೆಂಟ್ ಮಾಡ್ತಾಳೆ. ಓನ್ಲಿ ಇನ್ನು 3 ಇಯರ್ 3 ವರ್ಷದೊಳಗನೆ ಇಷ್ಟೆಲ್ಲ ಟ್ಯಾಲೆಂಟ್ಸ್ಗಳನ್ನ ಪ್ರೆಸೆಂಟ್ ಮಾಡ್ತಾಳೆ ಅಂದ್ರೆ ಸೊ ಇಟ್ಸ್ ರಿಯಲಿ ಅನ್ಬಿಲೀವೇಬಲ್. ಸೊ ಅಂಥ ಒಂದು ಪ್ರತಿಭೆ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಇದ್ದಾರೆ ಅಂತಂದ್ರೆ ಅದು ನಮ್ಮ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಬೋದು. ಓಕೆ, ಸೊ ಇವಾಗ ಶ್ರೀನಿವಾಸ್ ರಾಮಾನುಜನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಕೂಡ ತಮ್ಮ ಒಂದು ಅತಿ ಚಿಕ್ಕ ವಯಸ್ಸಲ್ಲೇ ಇನ್ ಯಂಗರ್ ಏಜ್ ಹಿ ಹ್ಯಾಸ್ ಪಬ್ಲಿಷ್ಡ್ ಮೋರ್ ನಂಬರ್ ಆಫ್ ದಿ ಥಿಯರಮ್ಸ್, ಅಂದರೆ ಯಾವುದಾದ್ರು ಫ್ರಾಕ್ಷನ್ಸ್ ಮೇಲೆ ಮೆಥಮೆಟಿಕಲ್ ಅನಲೈಸಿಸ್. ಸೊ ಈ ಥರ ಡಿಫ್ರೆಂಟ್ಸ್ ವೇ ಒಳಗೆ ಅವರು ಒಂದು ಥಿಯರಮ್ಸ್ಗಳನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಹೌದಾ? ಸೊ ಅದೇ ಒಂದು ನಿಟ್ಟಿನಲ್ಲಿ ಆ ಮ್ಯಾಥಮೆಟಿಕ್ಸ್, ಇಂಡಿಯನ್ ಮ್ಯಾಥಮೆಟಿಕ್ಸ್ ಒಂದು ಡೆವಲಪ್ ಆಯಿತು. ಸೊ ಅದೇ ಒಂದು ಬೇಸ್ನಲ್ಲಿ ನಮ್ದು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ 2012 ಒಳಗೆ ಏನು ಮಾಡಿದ್ರಂದ್ರೆ ಈ ಒಂದು ದಿನವನ್ನು ಅಂದರೆ ಡಿಸೆಂಬರ್ 22 ರಾಮಾನುಜನ್ ಅವರ ಹುಟ್ಟಿದ ಒಂದು ದಿನವನ್ನು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತೇಳಿ ಅನೌನ್ಸ್ ಮಾಡಿದೆ. ಸೊ ಅವತ್ತಿಂದ ನಾವೇನು ಮಾಡಿದ್ವಿ ಅಂದರೆ ಡಿಸೆಂಬರ್ 22 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಸೊ ಈ ಒಂದು ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸರ್ ಟಿ ಪಿ ಗಿರಟ್ಟಿ ಸರ್ ಅವರು ನಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಿ ಅಂತೇಳಿ ಅವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಬಸವಜ್ಯೋತಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಈ ಸಂಸ್ಥೆಯ ಆಡಳಿತಾಧಿಕಾರಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ ರೆಡ್ಡಿ ಸರ್ ಅವರೇ, ಇಂಡಿಯಾ ರೆಕಾರ್ಡ್ಸ್ ಆಫ್ ಬುಕ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿರುವಂಥ ಚಿಕ್ಕ ಮಗು ಶ್ರಾವ್ಯ ಚಿಕ್ಕಟ್ಟಿ ಹಾಗೂ ಅವರ ತಂದೆ ಸದಾಶಿವ ಚಿಕ್ಕಟ್ಟಿರವರೇ, ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥ ರವಿ ಉಳ್ಳಾಗಡ್ಡಿ ಸರ್ ಅವರೇ, ಅವರೊಂದಿಗೆ ಆಗಮಿಸಿದಂಥ ಚಿದಾನಂದ ಸಾತನ್ ಅವರವರೇ, ಚಲುವಾಕರ್ ಕಾವಲೇರವರೇ, ಈ ಸಂಸ್ಥೆಯ ಎಲ್ಲ ಉಪನ್ಯಾಸಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಒಂದು 2 ದಿವಸದಿಂದ ನಮ್ಮ ಸಂತೋಷ್ ತೊಂದರೆಡ್ಡಿ ಅವರು ಸರ್ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನ ನಿಮಿತ್ತ ನಾವು ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡೋಣ, ಆ ಸ್ಪರ್ಧೆ ವಿಜೇತರಿಗೆ ನಾವು ಬಹುಮಾನ ವಿತರಣೆ ಮಾಡೋಣ, ಅದರ ಜೊತೆಗೆ ಶ್ರಾವ್ಯ ಚಿಕ್ಕಟ್ಟಿ ಅನ್ನುವಂಥ ಒಂದು ಬಾಲಕಿ, ಚಿಕ್ಕ 3 ವರ್ಷದ ಬಾಲಕಿ ಇಂಡಿಯಾ ರೆಕಾರ್ಡ್ಸ್ ಆಫ್ ಬುಕ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿದರೆ ಅವರನ್ನು ಕರೆದು ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂಥೇಳಿ ನನಗೆ ಹೇಳಿದರು. ನಾನು ಅವಾಗ ಏನೂ ವಿಚಾರ ಮಾಡಲಾರ್ದೇ ಆಯಿತು, ಇದನ್ನು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂಥೇಳಿ. ಯಾಕಂದರೆ ಈ ಕೊರೋನಾ ಹೆಮ್ಮಾರಿ ನಮ್ಮನ್ನು ಆವರಿಸಿದ ಮೇಲೆ ಬಹಳಷ್ಟು ಶೈಕ್ಷಣಿಕ ಚಟುವಟಿಕೆಗಳು ಕುಸಿತುಕೊಂಡಿದ್ದು, ವಿದ್ಯಾರ್ಥಿಗಳ ಕಲಿಕೆಗೆ ಭಾಳ ಅಡಚಣೆ ಉಂಟಾಗಿತ್ತು. ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡೋಣ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ತೊಡಗಿಸಿಕೊಳ್ಳೋದ್ರಿಂದ ಶ್ರೀನಿವಾಸ ರಾಮಾನುಜನ್ ಅಂದರೆ ಯಾರು, ಅವರ ಕೊಡುಗೆ ಏನು, ಅವರ ಸಾಧನೆ ಏನು, ಆಮೇಲೆ ಚಿಕ್ಕ ಬಾಲಕಿ ಶ್ರಾವ್ಯ ಚಿಕ್ಕಟ್ಟಿ ಅವರ ಒಂದು ಸಾಧನೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಪ್ರೇರಣೆ ಆಗಲಿ, ಈ ಕಾರ್ಯಕ್ರಮದಿಂದ ಅವರು ಕೂಡ ಸ್ಫೂರ್ತಿಯನ್ನು ಪಡೀಲಿ, ಅವರು ಹೆಚ್ಚು ಹೆಚ್ಚು ವ್ಯಾಸಂಗ ಮಾಡಿ ಶ್ರಾವ್ಯ ಚಿಕ್ಕಟ್ಟಿಯಂತೆ ಅವರು ಕೂಡ ಬೇರೆ ಬೇರೆ ದಾಖಲೆಗಳನ್ನು ನಿರ್ಮಿಸಲಿ ಅನ್ನುವಂಥ ಒಂದು ಸದುದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಅವರಿಗೆ ಹಮ್ಮಿಕೊಳ್ಳಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ. ಸಂತೋಷ್ ತೊಂದರೆಡ್ಡಿ ಅವ್ರ ಜೊತೆ ನಮ್ಮ ಡಾಕ್ಟರ್ ಕುಂಬಾರ್ ಅವರಾಗಿರ್ಬೋದು, ಬಡಿಗರ್ ಸರ್ ಆಗಿರ್ಬೋದು, ಆಮೇಲೆ ಭಾಗ್ಯಶ್ರೀ ಉಸ್ಮಾನಿ ಅವರಾಗಿರ್ಬೋದು, ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು. ಬೆಳಗ್ಗೆ ಲಿಖಿತ ಪರೀಕ್ಷೆಯನ್ನು ಜರುಗಿಸಿದರು ಮೊದಲನೇ ಹಂತದಲ್ಲಿ. ಆ
ಲಿಖಿತ ಪರೀಕ್ಷೆಯಲ್ಲಿ ಮೇಲೆ ಬಂದಂಥವ್ರನ್ನ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಕ್ವಿಜ್ ಕಾಂಪಿಟೇಷನನ್ನು ಕೂಡ ಬಹಳ ಯಶಸ್ವಿಯಾಗಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆದವರ ಹೆಸರುಗಳನ್ನು ಅವರು ಈಗಾಗಲೇ ತೆಗೆದಿದ್ದಾರೆ. ಅದನ್ನು ಘೋಷಣೆ ಆಮೇಲೆ ಮಾಡ್ತೀವಿ. ಆದರೆ ಅದಕ್ಕಿಂತಲೂ ಮುಂಚೆ ಶ್ರೀನಿವಾಸ ರಾಮಾನುಜನ್ ಅವರ ಜೀವನ ಮತ್ತು ಸಾಧನೆ ಕುರಿತು ಒಂದು 4 ಮಾತುಗಳಿದೆ. ನಾನು ಬಹಳಷ್ಟು ಮಾತಾಡಬೇಕಂತೇಳಿ ಆಲೋಚನೆ ಮಾಡಿದ್ದೆ ಮೊದಲೇ, ಆದರೆ ಈಗ ಬಹಳ ಲೇಟಾಗಿ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು 5-10 ನಿಮಿಷದಲ್ಲಿ ಕತ್ತಲಾಗಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಹೆಚ್ಚಿಗೆ ಸಮಯ ತಗೊಳ್ಳಾರ್ದೇ ಬಹಳ ಕಡಿಮೆ ಶಾರ್ಟ್ಕಟ್ನಲ್ಲಿ ಕೆಲವು ಮುಖ್ಯ ಮಾತುಗಳನ್ನು ಮಾತ್ರ ನಾನು ನಮ್ಮೊಂದಿಗೆ ಹಂಚಿಕೊಂಡು ನನ್ನ ಈ ಶ್ರೀನಿವಾಸ ರಾಮಾನುಜನ್ ಅವರ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛಪಡ್ತೇನೆ. ಶ್ರೀನಿವಾಸ ರಾಮಾನುಜನ್ರವರು ತಮಿಳುನಾಡಿನ ಈರೋಡ್ ಪಟ್ಟಣದಲ್ಲಿ ಬ್ರಾಹ್ಮಣ ಅಯ್ಯಂಗಾರ್ ಕುಟುಂಬದಲ್ಲಿ ಡಿಸೆಂಬರ್ 22, 1887 ಜನಿಸ್ತಾರೆ. ಅವರ ತಂದೆ ಕುಪ್ಪುಸ್ವಾಮಿ. ಆ ಕುಪ್ಪುಸ್ವಾಮಿ ಯಾರು ಅಂದರೆ ಒಂದು ಸೀರೆ ಮಾರುವ ಅಂಗಡಿನಲ್ಲಿ ಅವರು ಗುಮಾಸ್ತರಾಗಿ ಕೆಲಸ ಮಾಡುವಂಥವ್ರು. ಸೀರೆ ಮಾರುವುದಾಗಿ ಬಹಳ ಸಾಮಾನ್ಯ ಕುಟುಂಬ, ಅದು ಬಹಳ ಬಡತನದಲ್ಲಿರ್ತಕ್ಕಂಥ ಕುಟುಂಬ. ಆಮೇಲೆ ಅವರ ತಾಯಿ ಕೋಮಲ ತಮ್ಮಲ, ಅವರು ಹೌಸ್ ಹೋಲ್ಡ್ ವೈಫ್, ಮನೆ ಕೆಲಸ ಮಾಡೋದು ಅಷ್ಟೇ ಅವ್ರದ್ದು ಕೆಲಸ. ಅಂತ ಕುಪ್ಪುಸ್ವಾಮಿ ಮತ್ತು ಕೋಮಲ ತಮ್ಮಲ್ ಅವರ ಉದರದಿಂದ ಜನಿಸಿದಂಥ ಶ್ರೀನಿವಾಸ ರಾಮಾನುಜನ್ ಬಹುಶಃ ನಮ್ಮ ಶ್ರಾವಾಳ ಥರ ಅವರು ಕೂಡ ಹುಟ್ಟಿನಿಂದಲೇ ಆ ಜೀನಿಯಸ್ ಅನ್ನು ಪಡ್ಕೊಂಡು ಬಂದಿರ್ಬೋದು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದರೆ ಅವರು ನಮ್ಗತ್ತೆ MSc PhD ಡಿಗ್ರಿ ಯಾವ ಡಿಗ್ರಿನೂ ಪಡ್ಕೊಂಡವರಲ್ಲ, ಯಾವುದೂ ಫಾರ್ಮಲ್ ಎಜುಕೇಷನ್ ಪಡ್ಕೊಂಡವರಲ್ಲ. ಶ್ರೀನಿವಾಸನ್ ರಾಮಾನುಜನ್ ಯಾವುದೇ ಫಾರ್ಮಲ್ ಎಜುಕೇಷನ್ ಅವ್ರಿಗೆ ಇರಲಿಲ್ಲ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಅವರು ಅತ್ಯುನ್ನತ ಅಂಕಗಳನ್ನು ಗಳಿಸಿ ಶ್ರೇಷ್ಠ ಶ್ರೇಣಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರು. ಹಾಗಾಗಿ ಅವರಿಗೆ ಆ ಕುಂಭಕೋಣಂ ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಅವರಿಗೆ ಪ್ರವೇಶ ಸಿಗ್ತದೆ. ಆ ಪ್ರವೇಶ ಸಿಕ್ಕ ಸಂದರ್ಭದೊಳಗೆ ಅವರು ಕೇವಲ ಗಣಿತ ಕಡೆ ಮಾತ್ರ ಗಮನ, ಉಳಿದ ವಿಷಯ ಕಡೆ ಲಕ್ಷ್ಯ ಇಲ್ಲ. ಎಲ್ಲ ವಿಷಯಗಳನ್ನು ಕಡೆಗಣಿಸ್ತಾರೆ. ಎಲ್ಲ ವಿಷಯಗಳನ್ನು ಕಡೆಗಣಿಸಿದ್ದಕ್ಕೆ ಅವ್ರದ್ದು ಶಿಕ್ಷಣ ಮೊದಲನೇ ವರ್ಷಕ್ಕೆ ಮಾತ್ರ ಸೀಮಿತ ಆಗ್ತದೆ. ಹಾಗಾಗಿ ಅವರು ಈ ಇಂಗ್ಲೀಷು, ತಮಿಳು, ಜಾಗ್ರಫಿ ಇನ್ನಿತರ ವಿಷಯಗಳಲ್ಲಿ ಅವರು ಅನುತ್ತೀರ್ಣರಾಗ್ತಾರೆ. ಅನುತ್ತೀರ್ಣ ಆಗೋದಕ್ಕೆ ಅವರ ಶಿಷ್ಯ ವೇತನ ಸ್ಥಗಿತ ಆಗ್ತದೆ. ಶಿಷ್ಯ ವೇತನ ಸ್ಥಗಿತ ಆಗೋದಕ್ಕೆ ಅವರಿಗೆ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಸನ್ನಿವೇಶ ಅವರಿಗೆ ಬರ್ತದೆ. ಮತ್ತು ಇನ್ನೊಂದು ಬಹಳ ವಿಚಿತ್ರ ಅಂದರೆ, ಅವರು 1.5 ವರ್ಷದ ಬಾಲಕಿದ್ದಾಗ ಸ್ಮಾಲ್ ಪಾಕ್ಸ್ ಅಂತ ರೋಗಕ್ಕೆ ಗೊತ್ತಾಗಿರ್ತಾರೆ. ಅವರು ಸ್ಮಾಲ್ ಪಾಕ್ಸ್ ರೋಗಕ್ಕೆ ಗೊತ್ತಾಗಿರ್ತಾರೆ. ಆ ಅವಧಿ ಒಳಗೆ ತಮಿಳುನಾಡಿನ ಸುತ್ತಮುತ್ತಲು ಏನು ಪ್ರದೇಶ ಇತ್ತಲ್ಲ, ಆ ಪ್ರದೇಶದಾಗ ಸುಮಾರು 4,000 ಮಕ್ಕಳು ಸ್ಮಾಲ್ ಪಾಕ್ಸ್ ರೋಗಕ್ಕೆ ಗೊತ್ತಾಗಿ ಸಾವನ್ನಪ್ಪಿರ್ತಾರೆ. ಆದರೆ ಇವರು ಆ ಸ್ಮಾಲ್ ಪಾಕ್ಸ್ ರೋಗದಿಂದ ರಿಕವರಿ ಆಗಿ ಗುಣಮುಖರಾಗಿರ್ತಾರೆ. ಅದೊಂದು ಇವ್ರದ್ದು ಒಂದು ಹುಟ್ಟಿನಿಂದ ಅಂದರೆ ಇವರು ಸಾಧನೆ ಮಾಡಲಿಕ್ಕೆ ಅದೊಂದು ದೊಡ್ಡ ಕಾರಣ ಆಯಿತು ಅಂತ ಹೇಳಿ. ಇಲ್ಲಾಂದ್ರೆ ಉಳಿದ ಮಕ್ಕಳಂತ ಇವರು ಕೂಡ ಸಾವನ್ನಪ್ಪಿದ್ರಂದ್ರೆ ಇಂಥ ಸಾಧನೆ ಅವರಿಂದ ಮುಂದೆ ಬರ್ತಿರಲಿಲ್ಲ. ಹಾಗಾಗಿ ಅವರು ಆ ರೋಗದಿಂದ ಗುಣಮುಖರಾಗಿ ಹೊರಗೆ ಬಂದದ್ದು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಆಮೇಲೆ ಇಡೀ ದಿವಸ ಅವ್ರ ತಂದೆ ಕೆಲಸದಲ್ಲಿ ತೊಡಗಿದ್ರು. ಈ ಮಗುವಿನ ಕಡೆ ಲಕ್ಷ್ಯ ಇರ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ, ರಾಮಾನುಜನನ್ನು ನೋಡ್ತಿರ್ಲಿಲ್ಲ ಅವರು. ಆದ್ರೆ ಅವ್ರ ತಾಯಿ ಮಾತ್ರ ಸದಾ ಯುವಜನಲ್ಲೇ ಇರೋದು. ಯಾಕಂದ್ರೆ ಮನೆ ಕೆಲಸದಲ್ಲಿ ಮಾತ್ರ ಅವ್ರಿಗೆ ಇರ್ತಿದ್ರಲ್ಲ, ಹಿಂಗಾಗಿ ಇಡೀ ದಿನ ಬೆಳಗ್ಗೆಯಿಂದ ಸಂಜೆ ತನಕ ರಾಮಾನುಜನ ಜೊತೆನಲ್ಲೇ ಇರ್ತಿದ್ರು. ಹಾಗಾಗಿ ಆ ಮಗುವಿಗೆ ಏನು ಸಂಪ್ರದಾಯ ಕಲಿಸಬೇಕಾಗಿತ್ತು, ಏನು ಈ ಪುರಾಣ, ಆಮೇಲೆ ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಪೂಜೆ ಪುನಸ್ಕಾರ, ಇವತ್ತನ್ನೆಲ್ಲ ಏನು ಕಲಿಸ್ಕೊಡ್ತಿದ್ರಲ್ಲ, ಅವನು ಕಲಿಸುತ್ತಾ ಆ ಮಗುವಿಗೆ ಸಂಸ್ಕಾರ ಪಟ್ಟರು. ಅವರ ಬ್ರಾಹ್ಮಣ ಸಂಸ್ಕಾರವನ್ನು ಪಡ್ಕೊಂಡದ್ದು ಅವ್ರ ಸಾಧನೆಗೆ ಕಾರಣ ಆಯಿತು ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಆಮೇಲೆ ಅವ್ರು 10ನೇ ವಯಸ್ಸಿನಾಗಿದ್ದಾಗ ಅಂದರೆ 1897ನೇ ಇಸ್ವಿನಲ್ಲಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸ್ತಾರೆ. ಆಮೇಲೆ 1903 16ನೇ ವಯಸ್ಸಿನಲ್ಲಿ
ಅವರು ಒಂದು ಪುಸ್ತಕನು ಇಷ್ಟು ಇಡಿಯಾಗಿ ಓದ್ತಾರಲ್ಲ ಅದು ಯಾವುದಂದ್ರೆ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತೇಳಿ. ಅದು ಪುಸ್ತಕ GS ಕಾರ್ ಅವರು ಬರೆದಿರ್ತದೆ. GS ಕಾರ್ ಅವರು ಬರೆದಂಥ ಪುಸ್ತಕ. ಅದರೊಳಗೆ ಎಷ್ಟೋ ಅನ್ಸಾಲ್ವ್ ಪ್ರಾಬ್ಲಮ್ಸ್ ಇರ್ತವೆ, ಆಮೇಲೆ ಬಿಡಿಸಲಾಗದಂಥ ಸಮಸ್ಯೆಗಳಿರ್ತಾವೆ. ಅವನ್ನೆಲ್ಲ ಓದಿ ಅವು 500 ಥಿಯರಮ್ ಇರ್ತಾವೆ. ಅದರೊಳಗೆ 500 ಥಿಯರಮ್ಗಳನ್ನು ಓದಿ ಆಮೇಲೆ ಅಲ್ಲಿ ಏನು ಅನ್ಸಾಲ್ವ್ ಪ್ರಾಬ್ಲಮ್ಸ್ ಇರ್ತವಲ್ಲ ಅವನ್ನೆಲ್ಲ ಬಿಡಿಸಿ 16ನೇ ವಯಸ್ಸಿನಾಗ ನಾನು ಕೇಳಾಕತ್ತಿದ್ದೆ. 16ನೇ ವಯಸ್ಸಿನಲ್ಲೇ ಈ 500 ಥಿಯರಮ್ಗಳನ್ನೆಲ್ಲ ಓದಿ ತಿಳ್ಕೊಂಡು ಅವಾಗ ಈ ಗಣಿತದ ಬಗ್ಗೆ ಆಸಕ್ತಿ ಹುಟ್ಟಿಸಿಕೊಂಡು ಹೊಸ ಹೊಸ ಸಂಶೋಧನೆ ಮಾಡಲಿಕ್ಕೆ ಅವರು ರೆಡಿ ಆದರು. ಆಮೇಲೆ ಬರ್ನಾಲಿಸ್ ನಂಬರ್ ಅಂತ ಹೇಳಿ ಒಂದು ಬರ್ತದೆ, ಇದು ಮಸರೋಣಿ ಕಾನ್ಸ್ಟೆಂಟ್ ಅಂತ ಬರ್ತದೆ. ಇಂಥ ಎಲ್ಲ ಸಮಸ್ಯೆಗಳನ್ನ ಅವರು ಸರಿಯಾಗಿ ತಿಳ್ಕೊಂಡು ಆಮೇಲೆ 1904ರಲ್ಲಿ ಅವರು ಹೈಸ್ಕೂಲ್ ವ್ಯಾಸಂಗವನ್ನು ಪೂರೈಸ್ತಾರೆ. ಆಮೇಲೆ ಏನೋ ಕಾರಣಾಂತರದಿಂದ ಬಡತನ ಮಾಡ್ತಾ ಇತ್ತಲ್ಲ ಅವರಿಗೆ, ಬಡತನ ಕಾರಣದಿಂದ ಈ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ಶಿಕ್ಷಣ ಪಡೆಯುವಂಥ ಸಂದರ್ಭಗಳಿಗೆ ಬಹಳಷ್ಟು ಒಂದು ಊರಿಂದ ಇನ್ನೊಂದು ಊರಿಗೆ ಅಲೆದಾಡುವಂಥ ಪ್ರಸಂಗ ಬರ್ತದೆ. ಕುಂಭಕೋಣಂದಿಂದ ಒಮ್ಮೆ ವಿಶಾಖಪಟ್ಟಣಕ್ಕೆ ಹೋಗ್ತಾರೆ, ವಿಶಾಖಪಟ್ಟಣದಿಂದ ಮತ್ತೆ ಕುಂಭಕೋಣಕ್ಕೆ ಬರ್ತಾರೆ, ಮತ್ತೊಂದು ಸಲ ಮದ್ರಾಸ್ಗೆ ಹೋಗ್ತಾರೆ. ಈ ರೀತಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಂಥ ಒಂದು ಪ್ರಸಂಗ ಅವ್ರಿಗೆ ಬರ್ತದೆ. ಆದರೆ ಯಾಕಂದರೆ ಅವರ ಅಜ್ಜನ ಮನೆಯೊಳಗೆ ಓದುವುದು, ಮುತ್ತಜ್ಜನ ಮನೆಯೊಳಗೆ ಓದುವುದು, ಇದು ಅವ್ರದ್ದು ಬಡತನದ ಕಾರಣದಿಂದಾಗಿ ಬೇರೆ ಬೇರೆ ಕಡೆ ಇರ್ತಾರೆ. ಆದರೆ ಆ ಅಜ್ಜ ತೀರ್ಕೊಂಡ ಮೇಲೆ ಆ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗುವಂಥ ಪ್ರಸಂಗ ಅವರಿಗೆ ಬರ್ತಾ ಹೋಗ್ತಿರ್ತದೆ. ಹೀಗನೇ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಅವರು ಒಂದು ಉದ್ಯೋಗಕ್ಕೆ ಸೇರ್ಕೊಂತಾರೆ. ಉದ್ಯೋಗಕ್ಕೆ ಸೇರ್ಕೊಂಡಲ್ಲಿ ಆ ಉದ್ಯೋಗದ ಸ್ಥಳದಲ್ಲಿ ಒಬ್ಬರಿಗೆ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ GS ಹಾರ್ಡೆ ಅನ್ನುವಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಗಣಿತ ಪ್ರಾಧ್ಯಾಪಕರು ಅವರು ಪರಿಚಯ ಇರ್ತಾರೆ. ಈ ರಾಮಾನುಜನ್ ಅವರ ಒಂದು ಏನಿದೆ ಇದು ಹೇಳಿದ್ದಲ್ಲ ಸುರುವಿಗೆ ನಿಮಗೆ ಏನೋ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಇದನ್ನು ವ್ಯಾಸಂಗ ಮಾಡಿ ಅಭ್ಯಾಸ ಮಾಡಿ ಯಾವುದೇ ಮಾರ್ಗದರ್ಶಕರ ಸಹಾಯ ಇಲ್ಲದೆ ಸ್ವಯಂ ಯಾರ ಶಿಕ್ಷಕರಿಂದ ಕಲಿತದಲ್ಲ, ಸ್ವಯಂ ಅವರೇ ಕಲ್ಕೊಂಡದ್ದು. ಅದರಿಂದ ಏನವರು ಕೆಲವೊಂದು ಸಂಶೋಧನೆಗಳನ್ನು ಮಾಡ್ತಿದ್ರು, ಅದನ್ನು ಪತ್ರದ ಮೂಲಕ ಅವರ ಅವರಿಗೆ ತಿಳಿಸಿ ಇವರನ್ನ ಆ ಇಂಗ್ಲೆಂಡಿಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಬಹಳಷ್ಟು ವ್ಯಾಸಂಗ ಅಲ್ಲಿ ಸಂಶೋಧನೆಗಳನ್ನು ಮಾಡಿ ಹಲವಾರು ಇಲ್ಲಿ ತನಕ ಆಗಲಾರ್ದಂಥ ಯಾವುದೇ ಗಣಿತದಲ್ಲಿ ಆಗಲಾರ್ದಂಥ ಸಂಶೋಧನೆಗಳನ್ನು ಮಾಡ್ತಾರೆ. ಆಮೇಲೆ ಕೆಲವು ಸಮಸ್ಯೆಗಳು ಹೆಂಗಿರ್ತಾವ ಅಂದ್ರೆ ಅನ್ಸಾಲ್ವ್ಡ್, ಇದು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕೆಲವು ಸಮಸ್ಯೆಗಳಿರ್ತಾವೆ. ಅಂತ ಎಲ್ಲ ಸಮಸ್ಯೆಗಳನ್ನು ಅವರು ಬಿಡಿಸ್ತಾರೆ. ಬಿಡಿಸಿ ಏನೇನು ಅವರು ಸಾಧನೆ ಅಂತಂದ್ರೆ ಆ ಲಾಂಡು ರಾಮಾನುಜನ್ ಕಾನ್ಸ್ಟೆಂಟ್ ಅಂತ ಒಂದು ಬರ್ತದೆ, ಆಮೇಲೆ ಮಾಕ್ ಥೀಟಾ ಕಾನ್ಸ್ಟೆಂಟ್ ಅಂತ ಬರ್ತದೆ, ರಾಮಾನುಜನ್ ಥೀಟಾ ಫಂಕ್ಷನ್ ಅಂತ ಬರ್ತದೆ, ರಾಮಾನುಜನ್ ಸಮ್ ಅಂತ ಬರ್ತದೆ, ರಾಮಾನುಜನ್ ಮಾಸ್ಟರ್ ಥಿಯರಮ್ ಅಂತ ಬರ್ತದೆ, ಇವೆಲ್ಲ ರಾಮಾನುಜನ್ ಶಾರ್ಟ್ ಸೀರೀಸ್ ಅಂತ ಬರ್ತದೆ. ಇವೆಲ್ಲ ಅವ್ರು ಮಾಡಿದಂಥ ಸಾಧನೆ. ಸುಮ್ಮನೆ ಒಂದು 3-4 ಮಾತ್ರ ನಾನು ಹೇಳಲಿಕ್ಕಿದ್ದೀನಿ. ಇಂಥ ಒಂದು ವಿಶೇಷ ಸಾಧನೆಗಳನ್ನು ಅವರು ಮಾಡ್ತಾರೆ. ಮಾಡಿ ಇವ್ರದ್ದು ಜೀವನ ನೋಡಿದರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಹರ್ಷ ಮತ್ತು ವಿಷಾದ ಎರಡೂ ಮಿಶ್ರಿತ ಆದಂಥ ಜೀವನ ಇವರು. ಯಾಕಂದರೆ ಬಹಳಷ್ಟು ಜನ ಜೀವನ ಚರಿತ್ರೆಗಳನ್ನು ನಾವು ನೋಡಿದರೆ ಅವರಲ್ಲಿ ಹರ್ಷರ ಇರ್ತದೆ, ವಿಷಾದ ಇರ್ತದೆ. ಆದರೆ ಇವ್ರದ್ದು ಎರಡೂ ಮಿಶ್ರಿತ ಜೀವನ ಇರುತ್ತೆ. ಆ ವಿದ್ಯಾರ್ಥಿ ಜೀವನದಾಗಿದ್ದಾಗ ಅವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾರೆ. ಆಮೇಲೆ ಗಣಿತಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾರೆ. ಕೊಟ್ಟು ತಮ್ಮ ಹೆಸರನ್ನು ಅಜರಾಮರವಾಗಿ ಭಾರತ ದೇಶದಲ್ಲಿ ಬ್ರಿಟಿಷ್ ಆಡಳಿತ ಇದ್ದ ಕಾಲದಲ್ಲಿ ಅವರು ಏನು ಜೀವಿತ ಅವಧಿ ಒಳಗಿದ್ರು ಆ ಅವಧಿ ಒಳಗೆ ಸಹಿತ ಸಾಧನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಬ್ರಿಟಿಷ್ ಆಡಳಿತದಾಗ ನಮ್ಮ ಭಾರತೀಯರು ಏನು ಸಂಶೋಧನೆ ಮಾಡಿದ್ರು ಅದು ಬೆಳಕಿಗೆ ಬರಲಾರ್ದಂಥ ಒಂದು ಸನ್ನಿವೇಶ ಇತ್ತು. ಆದರೆ ಅವ್ರಿಗೆ ನೋಡ್ರಿ ಹೆಂಗೆ ಈಗ ಇಂಗ್ಲೆಂಡ್ ಬ್ರಿಟಿಷರೇ ನಮ್ಮನ್ನು ಆಳ್ತಿದ್ರು. ಆ GS ಹಾರ್ಡೆ ಅವರು ಅವ್ರನ್ನ ಇಂಗ್ಲೆಂಡಿಗೆ ಕಲಿಸಿಕೊಂಡು ಇವರ ಗಣಿತದಲ್ಲಿ ಇರ್ತಕ್ಕಂಥ ವಿಶೇಷ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯ ಮಾಡಿಕೊಟ್ಟಂಥ ಆ ಶ್ರೇಯಸ್ಸು ಅವರಿಗೆ ಬ್ರಿಟಿಷರಿಗೆ ಅವರಿಗೂ ಕೂಡ ಸಲ್ತತೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಆಮೇಲೆ ಇವ್ರು ಎಷ್ಟೇ ಸಾಧನೆ ಮಾಡಿದ್ರು ಸಹಿತ ಬಹಳ ಸರಳ ಜೀವಿ. ಎಷ್ಟು ಎತ್ತರಕ್ಕೆ ಬೆಳೆದರೂ ಸಹಿತ ಅವರು ಬಾಲ್ಯದಾಗಿದ್ದಾಗಿ ಅನುಭವಿಸಿದ ಬಡತನ, ನೋವು ಮತ್ತು ಅದೇನು ಕಷ್ಟ ಆಯ್ತಲ್ಲ ಅದನ್ನು ಯಾವತ್ತೂ ಮರಿತಿರ್ಲಿಲ್ಲ. ತಮ್ಮ ತಂದೆ ತಾಯಿಗಳ ಬಗ್ಗೆನೇ ಸದಾ ಅವರು ಚಿಂತನೆ ಮಾಡ್ತಾ ಇದ್ರು. ಯಾಕಂದ್ರೆ ಬಡತನ ಅವರಿಗೆ ಕಾಡ್ತಾ ಇದ್ದಲ್ಲ, ಹಾಗಾಗಿ ತಂದೆ ತಾಯಿಗಳು
ಜೋಪಾನ ಮಾಡೋದು ಅಂತೇಳಿ ಅವ್ರಿಗೆ ಏನು ಶಿಷ್ಯ ವೇತನ ಬರ್ತಿರ್ತಲ್ಲ ಆ ಶಿಷ್ಯ ವೇತನದ ಒಂದು ಭಾಗನ ತಂದೆ ತಾಯಿಗೆ ಕಳಿಸ್ಕೊಡ್ತಿದ್ರು. ಆಮೇಲೆ ಇವರು ಇಂಗ್ಲೆಂಡಿಂದ ತಿರುಗಿ ನಮ್ಮ ಮದ್ರಾಸಿಗೆ ಬಂದಾಗ ಮದ್ರಾಸ್ ವಿಶ್ವವಿದ್ಯಾಲಯದವರು ಇವ್ರಿಗೊಂದು ಶಿಷ್ಯ ವೇತನ ಕೊಡ್ತೀವಿ ಅಂತ ಹೇಳಿ ಒಂದು ಪತ್ರ ಬರೀತಾರೆ ಇವ್ರಿಗೆ. ಆ ಶಿಷ್ಯ ವೇತನ ಪತ್ರ ಬಂದಾಗ ಇವ್ರು ಏನು ಹೇಳ್ತಾರೆ, ಆ ಮದ್ರಾಸ್ ವಿಶ್ವವಿದ್ಯಾಲಯಕ್ಕೆ ಏನು ಬರೆದು ಪತ್ರ ಬರೆದು ತಿರುಗಿ ಕಳಿಸ್ತಾರೆ ಅಂತಂದ್ರೆ ಒಂದು ಭಾಗ ನಮ್ಮ ತಂದೆ ತಾಯಿಗೆ ಹೋಗಲಿ, ಒಂದು ಭಾಗ ವಿದ್ಯಾರ್ಥಿಗಳಿಗೆ ಹೋಗಲಿ, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೋಗಲಿ, ಇನ್ನೊಂದು ಭಾಗ ಗ್ರಂಥಾಲಯಕ್ಕೆ ಹೋಗಲಿ ಅಂತ ಹೇಳಿ ನಾವು ಎಷ್ಟೇ ಬಡತನದಾಗಿದ್ರು ಸಹಿತ ತಮಗೆ ಬಂದ ಆ ಶಿಷ್ಯ ವೇತನವನ್ನು ನಾವು ಬಳಸ್ಕೊಳ್ಳಾರ್ದೇ ಮತ್ತೆ ಬೇರೆ ಮಕ್ಕಳಿಗೆ ಮತ್ತು ಗ್ರಂಥಾಲಯ ಬಳಸಲಿಕ್ಕೆ ಅದನ್ನು ವಿನಿಯೋಗ ಮಾಡಿದೆ ಅಂತ ಹೇಳಿ ಸೂಚನೆ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ದುರ್ದೈವಶಾತ್ ಏನಾಗ್ತದೆ ಅಂತಂದ್ರೆ ಅವರಿಗೆ ಗುಣಪಡಿಸಲಾಗದಂಥ ಒಂದು ರೋಗ ಬರ್ತದೆ. ಆ ಗುಣಪಡಿಸಲಾಗದಂಥ ವಿದೇಶದೊಳಗೆ ಸಾಕಷ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ. ಸಾಕಷ್ಟು ಚಿಕಿತ್ಸೆ ಕೊಟ್ಟರೂ ಸಹಿತ ಅದನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದೊಳಗೆ ಅವರು ತಿರುಗಿ ಇಲ್ಲಿ ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾಕ್ಕೆ ಬಂದು ಒಂದೇ ವರ್ಷದಾಗ ಅಂದರೆ ಏಪ್ರಿಲ್ 20, 1920 ಅವರು ನಿಧನರಾಗ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಅವರಿಗೆ ಒಂದು 2 ಅವಾರ್ಡ್ಗಳು ಬಂದಿರ್ತವೆ. ಒಂದು ರಾಯಲ್ ಸೊಸೈಟಿ ಫೆಲೋ. ಈ ರಾಯಲ್ ಸೊಸೈಟಿ ಫೆಲೋ ಅಂತ ಹೇಳಿದ್ರೆ ಇದು ಮೋರ್ ದ್ಯಾನ್ PhD ಅದು. ಮೋರ್ ದ್ಯಾನ್ PhD ಡಿಲಿಟ್ಗಿಂತ ಹೆಚ್ಚಿನ ಪದವಿ ಅದು. ಮತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ ಆ ಫೆಲೋ ಆಫ್ ರಾಯಲ್ ಸೊಸೈಟಿಗೆ ಇವರು ಮೆಂಬರ್ ಆಗಿರೋದು ಮೊದಲನೇ ಬಾರಿಗೆ ಮತ್ತು ಅತ್ಯಂತ ಚಿಕ್ಕ ಬಾರಿಗೆ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಆ ಒಂದು ಪ್ರಶಸ್ತಿಗೆ ಅವರು ಭಾಜನರಾಗಿರ್ತಾರೆ. ಅದರ ಜೊತೆಗೆ ಟ್ರಿನಿಟಿ ಕಾಲೇಜ್ ಫೆಲೋಶಿಪ್ ಕೂಡ ಅವರಿಗೆ ಸಿಕ್ಕಿರ್ತದೆ. ಇಂಥ ಒಬ್ಬ ಶ್ರೇಷ್ಠ ಗಣಿತಜ್ಞ ನಮ್ಮ ದೇಶದವರು ನಮ್ಮವರು ಅಂತ ಹೇಳುವಂಥದ್ದು ನಮ್ಗೆ ಸಂತೋಷ, ಹೆಮ್ಮೆ ಅನಿಸ್ತದ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅವ್ರು ಇನ್ನೂ ಒಂದಿಷ್ಟು ದಿವಸ ಇರಬೇಕಾಗಿತ್ತು, ಇನ್ನೂ ಬಹಳಷ್ಟು ಅವರಿಂದ ವರ್ಕ್ ಆಗಬೇಕಾಗಿತ್ತು. ಆದರೆ ಆ ಮಹಾರೋಗ ಅವರನ್ನು ತಗೊಂಡು ಹೋಗ್ತದೆ. 32ನೇ ವಯಸ್ಸಿನಲ್ಲೇ, ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಸಾವನ್ನು ಅನುಭವಿಸ್ತಾರೆ. ಅದಕ್ಕೆ ನಾವು MSc ಇದ್ದಾಗ ನಮ್ಮ ಒಬ್ಬರು ಟೀಚರ್ ನಮಗೆ ಹೇಳ್ತಿದ್ರು, ಅಲ್ಲಿ ಎನ್ ಉಮಾಕಾಂತ್ ಅಂತ ಹೇಳಿ ಒಬ್ಬರು ಪ್ರೊಫೆಸರ್, ಎಸ್ ನಿಜಲಿಂಗಪ್ಪ ಹೆಸರು ಕೇಳಿದ್ರು ನಾವು. ಎಸ್ ನಿಜಲಿಂಗಪ್ಪ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವರು, ಅವ್ರ ಮಗ ಎನ್ ಉಮಾಕಾಂತ್ ಅಂತ ಹೇಳಿ ನಮ್ಮ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ ಆಗಿರ್ತಿದ್ರು. ಅವರ ಶಿಷ್ಯರು ನಾವೆಲ್ಲ. ಅವ್ರು ನಮಗೊಂದು ಮಾತನ್ನು ಹೇಳ್ತಿದ್ರು, ನೀವು ಏನೇ ಮಾಡೋದಿದ್ರು ಸಹಿತ ಹೆಂಗಿದ್ದಾಗ ಮಾಡಿರಿ, ಏನೇ ಸಾಧನೆ ವಿಶೇಷ ಸಾಧನೆ ಮಾಡೋದಿದ್ರೆ ನೀವು ಹೆಂಗಿದ್ದಾಗ ಮಾಡಿರಿ. ಯಾಕೆ ಆ ಮಾತು ಹೇಳ್ತಿದ್ರು ಅಂದ್ರೆ ನಾವು ಬೆಳೆದು ದೊಡ್ಡವರಾದಂಗೆ ಬಹಳಷ್ಟು ವಿಷಯಗಳನ್ನು ನಾವು ಕಲ್ಕೋತೀವಿ. ಬಹಳಷ್ಟು ವಿಷಯ ಕಲ್ಕೊಂಡ ಮೇಲೆ ನಾವು ಏನಾದರೂ ವಿಶೇಷ ಸಾಧನೆ ಮಾಡಕ್ಕೆ ಬಂದಿದ್ರೆ ಇದನ್ನು ಇನ್ಯಾರೋ ಮಾಡಿದ್ರು ಅಂದ್ರೆ ನನಗೆ ಮುಖಬಂದಾಗಿಲ್ಲ ಅನ್ನುವಂಥ ಅನುಮಾನ ನಮ್ಮನ್ನು ಕಾಡ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ನಾವು ಹೆಂಗಿದ್ದಾಗ ಆ ಅನುಮಾನ ನಮ್ಮನ್ನು ಕಾಡಂಗಿಲ್ಲ. ಯಾಕಂದ್ರೆ ನಾವು ಆ ಇನ್ನೋಸೆಂಟ್ ಇರ್ತೀವಿ. ಇನ್ನೋಸೆಂಟ್ ಇದ್ದಾಗಲೇ ನಾವು ಏನಾದ್ರು ವಿಶೇಷ ಸಾಧನೆ ಮಾಡೋದಿದ್ರೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ಏನು ನೊಬೆಲ್ ಪ್ರೈಸ್ ಅದು ಪಡ್ಕೊಂಡಂಥ ವಿಜ್ಞಾನಿಗಳಿದ್ದಾರೆ. ಅವರಿಗೆ ಲೇಟಾಗಿ ಆ ನೊಬೆಲ್ ಪ್ರೈಸ್ ಸಿಕ್ಕಿರ್ಬೋದು, ಆದ್ರೆ ಅವ್ರು ಮಾಡಿದ ಸಾಧನೆ ಯಾವಾಗ ಇರ್ತೈತೆ ಅಂದ್ರೆ ಅವ್ರು ಸಣ್ಣವರಿದ್ದಾಗ ಮಾಡಿದ ಸಾಧನೆನೇ ಇರ್ತೈತಿ ಅನ್ನುವಂಥ ಮಾತನ್ನು ಬಹಳಷ್ಟು ಜನ ವಿಜ್ಞಾನಿಗಳ ಹೆಸರು ಹೇಳಿ ಅವರು ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡ್ತಿದ್ರು. ಆ ತತ್ವ ಬಹುಶಃ ರಾಮಾನುಜನ್ ಅವರಿಗೆ ಅನ್ವಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ 32ನೇ ವಯಸ್ಸಿನಾಗ ಸಾಯಬೇಕಾದ್ರೆ ಇಡೀ ಜಗತ್ತೇ ಅವರನ್ನು ಸ್ಮರಿಸುವಂಥದ್ದು. ಅವ್ರೇನು ಅವಾಗ ಸಾಲ್ವ್ ಮಾಡಿದ ಪ್ರಾಬ್ಲಮ್ಸು ಇವತ್ತಿಗೆ ಅವೆಲ್ಲ ಪೂರ್ವವಾಗಿವೆ. ಆಮೇಲೆ ಯಾವುದು ಇದು ಸಾಲ್ವ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ಜನ ತಿಳ್ಕೊಂಡಿದ್ರು, ವಿಜ್ಞಾನಿಗಳು ಮ್ಯಾಥಮೆಟಿಷಿಯನ್ಸ್ ತಿಳ್ಕೊಂಡಿದ್ರು, ಅವನ್ನೆಲ್ಲ ಸಾಲ್ವ್ ಮಾಡಿದ್ರು. ಅದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ 32 ವಯಸ್ಸಿನಲ್ಲಿ ಇರುವಾಗಲೇ ಅಂತ ಒಬ್ಬ ಮೇಧಾವಿ ಗಣಿತಜ್ಞ ನಮ್ಮ ದೇಶದ ಹೆಮ್ಮೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅವರ ಒಂದು ಸವಿನೆನಪಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಸ್ಪರ್ಧೆನಲ್ಲಿ ಏನು ವಿಜೇತರಿದ್ದೀರಿ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಯಾರು ವಿಜೇತರಾಗಿಲ್ಲ ಅವರು ನೋವು ಕೊಡುವಂಥ ಪ್ರಸಂಗ ಇಲ್ಲ. ಯಾಕಂದರೆ ಸ್ಪರ್ಧೆ ಮಾಡಿದೀವಿ ಅನ್ನೋ ಹೆಮ್ಮೆ ನಿಮಗೆಲ್ಲರಿಗಿರಲಿ. ಆಮೇಲೆ ಮುಂಬರುವ ದಿನಗಳಲ್ಲಿ ಏನು ಮತ್ತೆ ಬೇರೆ ಬೇರೆ ಕಾಲೇಜುಗಳು, ನಮ್ಮ ಕಾಲೇಜುಗಳಲ್ಲಿ ಏನು ಸ್ಪರ್ಧೆಗಳು ಏರ್ಪಾಡಾಗ್ತವೆ, ಆ ಸ್ಪರ್ಧೆಗಳಲ್ಲಿ ನೀವು ಕೂಡ ಜಯವನ್ನು ಸಾಧಿಸಲಿ ಅನ್ನುವಂಥ ಸದಾಶಯದೊಂದಿಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀನಿವಾಸ ರಾಮಾನುಜನ್ ಅವರ ಜನನ, ಶಿಕ್ಷಣ, ಜೀವನ ಮತ್ತು ಸಾಧನೆ
ಏನದ ದಟ್ ಈಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಹೌದಾ? ಮಾರ್ನಿಂಗ್ ಇಂದ ಏನಂದ್ರೆ ಕ್ವಿಜ್ ಕಾಂಪಿಟೇಷನ್ ರಿಟನ್ ಟೆಸ್ಟ್ ಬರೆದ್ರಿ, ಕ್ವಿಜ್ ಕಾಂಪಿಟೇಷನ್ ಒಳಗೆ ಭಾಗವಹಿಸಿದ್ರಿ. ಅದ್ರೊಳಗೆ ಟೀಮ್ ಒಳಗೆ ಎಲ್ಲರೂ ಭಾಳ ಚೆಂದಾಗೆಲ್ಲ ಪಾರ್ಟಿಸಿಪೇಷನ್ ಮಾಡಿದ್ರಿ ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಕೂಡ ಬಂದ್ ಮಾಡಿದ್ರಿ. ಸೊ ಇವಾಗ ಏನಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಎಲ್ಲ ಬಂದ್ ಮಾಡಿದವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್. ಈ ಪ್ರೋಗ್ರಾಮನ್ನ ಡಾಕ್ಟರ್ ಮಹಾದೇವ್ ಕುಮಾರ್ ಸರ್ ಅವರು ನಿರ್ವಹಿಸಬೇಕಂತ ಕೇಳ್ಕೊತಾರೆ. Good evening to all. ಸೊನ್ನೆಯನ್ನು ಪ್ರಪಂಚಕ್ಕೆ ನೀಡಿದ ಭಾರತ ಗಣಿತದ ಗಣಿ ಶ್ರೀನಿವಾಸ ರಾಮಾನುಜನನ್ನು ಕೂಡ ಕೊಟ್ಟಿದೆ. ವಿಶ್ವವಿಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ನೆನಪಿನಲ್ಲಿ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇದರ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಫಾರ್ಮುಲೆ ಕ್ವಿಜ್ ಕಾಂಪಿಟೇಷನ್ ಅನ್ನ ಹಮ್ಮಿಕೊಂಡಿದ್ವಿ. ಈ ಫಾರ್ಮುಲೆ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಮೊದಲನೆಯ ಆಯಾಮದಲ್ಲಿ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. 100 ಮಾರ್ಕ್ಸ್ಗಳಿಂದ ಕ್ವಶನ್ಸ್ಗಳನ್ನು ತಂದಿತ್ತು. ಆ 100 ಮಾರ್ಕ್ಸ್ಗಳಲ್ಲಿ ಯಾರು ಹೈಯೆಸ್ಟ್ ಏನಿತ್ತಲ್ಲ 12 ಜನರನ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ವಿ. ಆ 12 ಜನರಿಗೂ ಸೆಕೆಂಡ್ ರೌಂಡ್ ಮ್ಯಾಥಮೆಟಿಕ್ಸ್ ಕ್ವಿಜ್ ಕಾಂಪಿಟೇಷನ್ ಮಾಡಿದ್ವಿ. ಆ 12 ಜನರು ಅದರ ಜೊತೆಗೆ ಉಳಿದವರು ಕೂಡ ಅತಿ ಉತ್ಸುಕರಾಗಿ ಅದರಲ್ಲಿ ಭಾಗವಹಿಸಿ ಅತ್ಯಂತ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸಿದರು. ಸೊ ಅವರು ಪಡ್ಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಾವು ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಅಂತ ಹೇಳಿದ್ದಿಲ್ಲ ಪ್ರೈಸ್ ಕಾಂಪಿಟೇಷನ್ ಅನ್ನ ಕೊಡಬೇಕು ಅಂತ ಮಾಡಿದ್ದೀವಿ. ದ ಫಸ್ಟ್ ಪ್ರೈಸ್ ವಿನ್ನರ್ ಇಸ್ ಕಲಾಂಟಿ ಕುಶ್ಮಿಯಾ ಅಂಡ್ ಸ್ಮಿತಾ. ನಮ್ಮ ಕಾಲೇಜಿನ ಪ್ರಾಚಾರ್ಯರು ಡಾಕ್ಟರ್ ಟಿ ಪಿ ಗಿರೇಡಿ ಸರ್ ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ತೇವೆ. The second prize winner is Newton team, ಅನುಪಮಾ ಅಂಡ್ ಸುನಿತಾ. ಇವರಿಗೆ ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಪ್ರೊಫೆಸರ್ BI ಪಟೇಲ್ ಸರ್ ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. Thank you, sir. The third prize winner is Aryabhatta team, Akutai and Akshata. ಬಹುಮಾನವನ್ನು ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಉಳಿದ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಬಹುಮುಖ್ಯವಾಗಿ 4th ಪ್ಲೇಸ್ ಅಲ್ಲಿ 2 ಜನ, ಆಮೇಲೆ 5th ಪ್ಲೇಸ್ ಅಲ್ಲಿ 1 ಜನ. ಬಟ್ ನೀವು ಎಲ್ಲರೂ ಎಕ್ಸಾಮ್ ಅಂಕಗಳಲ್ಲಿ ನೋಡಿದ್ರೆ, ಅಂದ್ರೆ ಫಸ್ಟ್ನೇ ಆಯಾಮದಲ್ಲಿ ನೋಡಿದ್ರೆ ಎಲ್ಲರೂ ಅತಿ ಹೆಚ್ಚು ಅಂಕಗಳನ್ನೇ ಗಳಿಸಿದ್ರು. ಸೊ ಈ ಪ್ರೈಸ್ ಸೆಕೆಂಡ್ ಆಯಾಮ ಏನಪ್ಪಾ ಅಂತಂದ್ರೆ ಕ್ವಿಜ್ ಕಾಂಪಿಟೇಷನ್. ಸೊ ಈ ಕ್ವಿಜ್ ಕಾಂಪಿಟೇಷನ್ ದಲ್ಲಿ ಸ್ವಲ್ಪ ನೀವು ಹೇಳೋದ್ರಿಂದ ವೇರಿಯೇಷನ್ ಆಗಿರ್ಬೋದು, ಬಟ್ ಆರ್ ಇಕ್ವಲೆಂಟ್ ಅಂತ ನಾವು ಕನ್ಸಿಡರ್ ಮಾಡಿವಿ. ಸೊ ಅದಕ್ಕೆ 4th ಪ್ಲೇಸ್
ಟೀಮ್ ರಾಮಾನುಜನ್. ಸೊ ಪೂಜಾ ಅಂಡ್ ಪೂಜಾ ಇವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ತೀವಿ. And then fourth prize goes to ಚರಕ ಟೀಮ್ ಚೇತನ್ ಅಂಡ್ ಮುತ್ತಣ್ಣನ್. ಇವರಿಗೆ ನಮ್ಮ ಕಾಲೇಜಿನ that is team Aristotle, Chaitra and Ashwarya. ರವಿ ಒಳಗಡೆ ಸರ್ ಅವರು ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳಿಕೊಡ್ತೀನಿ. ಬಹುಮಾನ ವಿತರಣೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಂತಹ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಡಾಕ್ಟರ್ ಮಹಾದೇವ್ ಕಂಬಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಸಭೆಯ ಅಧ್ಯಕ್ಷರಾದ ಬಸವರಾಜ್ ಕಡ್ಡಿ ಸರ್ ಇವರು ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೇಷ್ಠ ವಿಶ್ವವಿಖ್ಯಾತ ಗಣಿತಜ್ಞ ರಾಮಾನುಜನರ 133ನೇ ಜಯಂತಿಯ ನಿಮಿತ್ತ ವೇದಿಕೆ ಮೇಲೆ ಆಸೀನರಾದ ಸಕಲ ಮಹಿಳೆಯರಿಗೆ ತಮಗೆಲ್ಲರಿಗೂ ವಂದಿಸುತ್ತ ಕಿರೀಟ್ ಸರ್ ರಾಮಾನುಜರು ಸಾಧನೆ ಮತ್ತು ಬದುಕನ್ನು ಕುರಿತ ಸಂಕ್ಷಿಪ್ತದಲ್ಲಿ ಎಲ್ಲ ವಿವರಣೆ ನೀಡಿದರು. ಅವರ ಒಂದು ಸಾಧನೆಯನ್ನು ಮತ್ತು ಬಾಲಕಿ ಚಿಕ್ಕಟ್ಟಿ ಶ್ರಾವ್ಯ ಸಾಧನೆಯನ್ನು ನೋಡಿದಾಗ ತಮಗೇನು ಅನಿಸಿತು? ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಅದರಿಂದ ನಾವು ಏನು ಅನುಭವ ಪಡ್ತೀವಿ, ನಮಗೇನು ಸಿಕ್ತು ಅನ್ನೋದು ಬಹಳ ಮುಖ್ಯ. ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಕೇವಲ 32 ವರ್ಷ ಬದುಕಿದ ರಾಮಾನುಜನರು ಎಂಥ ಸಾಧನೆಯನ್ನು ಮಾಡಿದರು. ಕೇವಲ 3 ವರ್ಷದ ವಿದ್ಯಾರ್ಥಿನಿ ಎಂಥ ಸಾಧನೆ ಮಾಡ್ತಾ ಇದ್ದಾಳೆ, ಈಗ ಬಹಳಷ್ಟು ಸಾಧನೆ ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಏನು? ಚನ್ನಬಸವನವರನ್ನು ಮಾತ್ರ ಅರಿವಿಂಗೆ ಹಿರಿದು ಕಿರಿದುಂಟೆ, ಅರಿವಿಂಗೆ ಹಿರಿದು ಕಿರಿದುಂಟೆ. ಈ ಅರಿವು ಅನ್ಲಿಕ್ಕೆ ಸಣ್ಣವರು ದೊಡ್ಡವರು ಅನ್ನುವಂಥ ಭೇದನೇ ಇಲ್ಲ, ಶ್ರೀಮಂತರು ಬಡವರು ಅನ್ನುವಂಥ ಭೇದ ಇಲ್ಲ. ಯಾರು ಬೇಕಾದವರು ಮನಸ್ಸು ಮಾಡಿದ್ರೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ನಿದರ್ಶನಗಳಿವೆ. ಜೀನಿಯಸ್ ಶಬ್ದ ಯೂಸ್ ಮಾಡ್ತೀವಿ. ಜೀನಿಯಸ್ ಅತ್ಯುತ್ತಮ ಅನ್ನುವಂಥ ಶಬ್ದ ಜೀನಿಯಸ್. ದಿ ಓನ್ಲಿ ರೋಡ್ ಟು ಜೀನಿಯಸ್ ಈಸ್ ದಿ ವಾಲಂಟರಿ ಸೆಲ್ಫ್ ಎಫರ್ಟ್. ಜೀನಿಯಸ್ ಆಗಬೇಕಾದ್ರೆ ಒಂದೇ ಒಂದು ದಾರಿ ಯಾವುದು ಅಂತಂದ್ರೆ ವಾಲಂಟರಿ ಸೆಲ್ಫ್ ಎಫರ್ಟ್. ಸ್ವಯಂ ಪ್ರೇರಿತವಾದ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಏರಿಸ್ತದ.
ನೀವು ಅನ್ಬೋದು ಚಿಕ್ಕ ಬಾಲಿಕೆ ಏನು ಪ್ರಯತ್ನ ಮಾಡ್ಯಾಳ. ನಾನು ಅವ್ರ ಫಾದರ್ ಕೇಳಿದ್ದೀನಿ. ಈ ಲಾಕ್ಡೌನ್ದಲ್ಲಿ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ. ಆಕೆಗೂ ಅದರೊಳಗೆ ಇಂಟ್ರೆಸ್ಟ್ ಇತ್ತು, ನಾವು ಒಂದಿಷ್ಟು ಪ್ರಯತ್ನ ಮಾಡಿದ್ದೀವಿ, ಆ ರೀತಿ ಆಗಲಿ. ಆ ಪ್ರತಿಭೆ ಎಲ್ಲರಲ್ಲೇ ಇದೆ. ಆದ ಆ ಪ್ರತಿಭೆ ಹೊರಗೆ ಬರಬೇಕಾದ್ರೆ ಹೆಂಗೆ? ಚಿಕ್ಕ ಆಲದ ಬೀಜದೊಳಗೆ ಒಂದು ಬೃಹತ್ತಾದ ಆಲದ ಮರ ಅದ ಇರ್ಲಿಕ್ಕಂದ್ರೆ ಇಷ್ಟು ಬರ್ತಿತ್ತು ಅಂತ ದೊಡ್ಡದಾಗ್ತಿತ್ತು ಅದ. ಹಾಗೆ ಪ್ರತಿಯೊಬ್ಬರೊಳಗೆ ಪ್ರತಿಭೆ ಅದ, ಬಟ್ ಅದು ಹೊರಗೆ ಬರಬೇಕಲ್ಲ. ಅದು ಹೊರಗೆ ಬರಬೇಕಾದ್ರೆ ಒಂದು ಸರಿಯಾದ ವಾತಾವರಣ ಸಿಗಬೇಕಲ್ಲ. ಆ ವಾತಾವರಣ ಸಿಕ್ಕಾಗ ಆ ಪ್ರತಿಭೆ ಹೊರಗೆ ಬರ್ತದೆ. ಇದು ಗಣಿತ ಸೂತ್ರಗಳಲ್ಲಿ ಏನು ನಮ್ಮ ರಾಮಾನುಜನರು ತಮಗೇನು ಅನಿಸ್ತದೆ ಅದನ್ನು ಅವರು ಬರೆದಿಡ್ತಿದ್ರು. ತಮಗೆ ಅನಿಸಿದ ವಿಚಾರಗಳನ್ನು ನೋಟ್ಬುಕ್ದೊಳಗೆ ಬರೆದಿಡ್ತಿದ್ರು. ಆ ವಿಚಾರಗಳು ಸಾಧಾರಣ ವಿಚಾರ ಆಗಲಿಲ್ಲ. ಮುಂದೆ ಎಲ್ಲ ಗಣಿತ ಶಾಸ್ತ್ರಜ್ಞರು ಅವು ನೋಡಿದಾಗ ಥಿಯರಮ್ಸ್ ಇತ್ತು, ಅವು ಒಳ್ಳೆ ಪುಸ್ತಕಗಳಾದವು. ಹಾಗೆ ತಮಗೆ ಏನು ವಿಚಾರ ಬರ್ತದಲ್ಲ ಅದು ಸಾಂಗ್ ಅಂತ ತಿಳ್ಕೊಬೇಡ್ರಿ, ಬರೆದಿಡ್ರಿ. ಆನಂತರ ಗಣಿತ ಸೂತ್ರ, ಇಲ್ಲಿ ಫಾರ್ಮುಲಾ ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರೆ ಎಲ್ಲರಿಗೂ ಅಭಿನಂದನೆಗಳು. ಆದ್ರೆ ಗಣಿತ ಸೂತ್ರಗಳೇನಿದಾವಲ್ಲ, ದೇ ಆರ್ ಯೂನಿವರ್ಸಲ್ ಫಾರ್ಮುಲಾಸ್, ಯೂನಿವರ್ಸಲ್ ಟ್ರುತ್. ಅವು ಯೂನಿವರ್ಸಲ್ ಟ್ರುತ್ ಅಂದ್ರೆ ಗಣಿತ ಫಾರ್ಮುಲಾ ಹಿಂಗದಲ್ಲ, ಎಲ್ಲರಿಗೂ ಅಪ್ಲೈ ಆಗ್ತದೆ. ಎಲ್ಲ ದೇಶಗಳಿಗೆ, ಎಲ್ಲ ಭಾಷೆಗಳಿಗೆ ಒಂದೇ ಇರ್ತದೆ ಫಾರ್ಮುಲಾ, ಬೇರೆ ಬೇರೆ ಇರ್ತದೆ. ಉದಾಹರಣೆ ಸಣ್ಣ ಎಕ್ಸಾಂಪಲ್ ಅಂದ್ರೆ 2+2=4. ಇದು ನಮ್ಮ ದೇಶದೊಳಗೆ ಅದ, ಫಾರಿನ್ ಕಂಟ್ರಿಗೆ ಹೋದ್ರು ಅಷ್ಟೇ ಇರ್ತೈತಿ. ಅಂದ್ರೆ ಗಣಿತ ಹಿಂಗದಲ್ಲ, ಅದು ವಿಶ್ವ ಸತ್ಯ. ಯಾರಿಗೆ ಗಣಿತ ಸರಿಯಾಗಿ ಅರ್ಥ ಆಗ್ಯದಲ್ಲ ಅವರು ಬಹಳಷ್ಟು ಜ್ಞಾನವಂತರಾಗ್ತಾರೆ. ಅಂದ್ರೆ ಮೂಢನಂಬಿಕೆಗಳನ್ನು ದೂರ ಇರ್ತಾರೆ. ಗಣಿತ it sharpens the mind. Mathematics sharpens the mind. Mathematics improves your rational thinking and it improves your logical thinking. ಯಾರು ಮ್ಯಾಥಮೆಟಿಕ್ಸ್ ಅಂತ ಚೆನ್ನಾಗಿ ಸ್ಟಡಿ ಮಾಡ್ತಾರಲ್ಲ, ವೈಚಾರಿಕ ಪ್ರಜ್ಞೆ ಭಾಳ ಇರ್ತದೆ ಅವತ್ತೆ, ಮತ್ತು ತರ್ಕಶಾಸ್ತ್ರ ಭಾಳ ಹೆಚ್ಚಿಗೆ ಇರ್ತದೆ. ಮತ್ತು ಇಟ್ ಶಾರ್ಪನ್ಸ್ ದಿ ಮೈಂಡ್ ಅಥವಾ ಶಾರ್ಪನ್ಸ್ ದಿ ಬ್ರೈನ್. ನಿಮ್ಮ ಬ್ರೈನ್ ಇಷ್ಟು ತೀಕ್ಷ್ಣ ಆಗ್ತೈತಿಲ್ಲ, ಮ್ಯಾಥಮೆಟಿಕ್ಸ್ ಹೆಚ್ಚು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಂಗೆ ಬ್ರೈನ್ ಶಾರ್ಪನ್ ಆಗೋದು ಹೋಗ್ತದೆ. ನೀವು ಹಿಂಗೆ ಆದ್ರೆ ಶಾರ್ಪನ್ ಆಗೋದಿಲ್ಲ. ಅದು ಏನಾಗ್ತೈತೆ ಅಂದ್ರೆ ರಸ್ಟ್ ಹಿಡಿತೈತಿ ಬ್ರೈನಿಗೆ. ದಿ ಮೋರ್ ವಿ ಯೂಸ್ ಅವರ್ ಬ್ರೈನ್, ದಿ ಮೋರ್ ಶಾರ್ಪನ್ ಇಟ್ ಗೆಟ್ಸ್. ಇದು ಫಾರ್ಮುಲಾನ ನಾವು ಭಾಳ ತೀಕ್ಷ್ಣಮಯ, ಭಾಳ ಶಾಣರಾಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಅವರ್ ಬ್ರೈನ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯ ಐತೆ ಅಷ್ಟು ಅದನ್ನು ಯೂಸ್ ಮಾಡಬೇಕು ಬ್ರೈನ್. ಯಾಕಂದ್ರೆ ಇಟ್ ಹ್ಯಾಸ್ ಗಾಟ್ ಅನ್ಲಿಮಿಟೆಡ್ ಕೆಪಾಸಿಟಿ. ಅದಕ್ಕೆ ಬಹಳಷ್ಟು ಕೆಪಾಸಿಟಿ ಇದೆ, ಟ್ರೆಮೆಂಡಸ್ ಪವರ್ ಐತಿ ಮೈಂಡ್ಗಾಗಲಿ ಬ್ರೈನ್ಗಾಗಲಿ. ಅದನ್ನು ಯಾರು ಯೂಸ್ ಮಾಡ್ತಾರಲ್ಲ, ರಾಮಾನುಜನವರು ಅಂಥವ್ರು ಯೂಸ್ ಮಾಡಿ. ನಮಗೆ ಯಾಕೆ ಸಾಧ್ಯ ಇಲ್ಲ? ನಮಗೂ ಸಾಧ್ಯ ಇಲ್ಲ. ಮಾಡಬೇಕು, ಮನಸ್ಸು ಮಾಡಬೇಕು. ಎಷ್ಟು ಸಾಧ್ಯ ಐತೆ ಅದನ್ನು ಯೂಸ್ ಮಾಡಬೇಕು. ಎದೆದಕ್ಕರೆ ಯೂಸ್ ಮಾಡೋದಲ್ಲ, ಇಲ್ಲಿ ಭಾಳ ಮುಖ್ಯ. ಎದೆದಕ್ಕರೆ ಯೂಸ್ ಮಾಡಿದ್ರೆ ನಾವು ಹೆಂಗರೆ ಆಗ್ತದೆ, ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆಯದಾಗ್ತದೆ. ಅಷ್ಟೇ ಇದು ಫಾರ್ಮುಲಾ. ಅದಕ್ಕೆ ಈ ಬದುಕಿನೊಳಗೆ ಈ ಫಾರ್ಮುಲಾನ ಯೂಸ್ ಮಾಡ್ಕೋತ ಹೋಗ್ಬೇಕು. ಅದನ್ನು ಸಣ್ಣ ಉದಾಹರಣೆ, ಒಂದು ಸಣ್ಣ ಫಾರ್ಮುಲಾ ನೋಡ್ರಿ. ಇವತ್ತೊಂದು ಸುಮ್ಮನೆ ನಾವು ವಿಚಾರ ಮಾಡಿದ್ವಿ. ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ವಾಟ್? ಪ್ಲಸ್. ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್. ಸೊ ಅಂದ್ರೆ ಏನಿಲ್ಲ, ಇನ್ಕ್ರೀಸ್ ಅಂತ ತಿಳ್ಕೊಂಡು ಮೊದಲೇ ತಗೊಂಡು, ಇನ್ಕ್ರೀಸ್ ಇನ್ ದಿ ಪಾಸಿಟಿವಿಟಿ results in positive personality. Plus ಐತಿ ರಿಸಲ್ಟ್. ಇನ್ಕ್ರೀಸ್ ಇನ್ ದಿ ಪಾಸಿಟಿವಿಟಿ ರಿಸಲ್ಟ್ಸ್ ಇನ್ ಪಾಸಿಟಿವ್ ಪರ್ಸನಾಲಿಟಿ. ಅಥವಾ ಧನಾತ್ಮಕತೆ ಹೆಚ್ಚಿದರೆ ಧನಾತ್ಮಕ ವ್ಯಕ್ತಿತ್ವ. ರೈಟ್? ಹೌದು, ಇಟ್ ಇಸ್ ಟ್ರೂ. ಟ್ರೂ ಐತಲ್ಲ, ಮತ್ತೆ ಫಾರ್ಮುಲಾ ಐತೆ. ನಾವೇನ ಬೇರೆ ಹೇಳಾಕೈತಲ್ಲ, ಫಾರ್ಮುಲಾನೇ ಹೇಳಕ್ಕೆ. ನಮ್ಮಲ್ಲಿ ಧನಾತ್ಮಕತೆ ಹೆಚ್ಚಿದರೆ ಏನಾಗ್ತೈತಿ? ಧನಾತ್ಮಕ ವ್ಯಕ್ತಿತ್ವ ಆಗ್ತದೆ. ರೈಟ್? ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್. ಧನಾತ್ಮಕತೆ ಕಡಿಮೆ ಆದ
ವ್ಯಕ್ತಿತ್ವ ಆಗ್ತದೆ ಅಲ್ಲ. ಡಿಕ್ರೀಸ್ ಇನ್ ದಿ ಪಾಸಿಟಿವಿಟಿ ರಿಸಲ್ಟ್ಸ್ ಇನ್ ನೆಗೆಟಿವ್ ಪರ್ಸನಾಲಿಟಿ. ಆನಂತರ ಮೈನಸ್ ಇಂಟು ಮೈನಸ್ ಈಕ್ವಲ್ ಟು ಪ್ಲಸ್. ಏನಿದು ಡಿಕ್ರೀಸ್ ಇನ್ ದಿ ನೆಗೆಟಿವಿಟಿ ರಿಸಲ್ಟ್ಸ್ ಇನ್ ಪಾಸಿಟಿವ್ ಪರ್ಸನಾಲಿಟಿ, ರೈಟ್. ಲಾಸ್ಟ್ ಇಂಟು ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್. ಡಿಕ್ರೀಸ್ ಇನ್ ದಿ ಪಾಸಿಟಿವಿಟಿ ರಿಸಲ್ಟ್ಸ್ ಇನ್ ನೆಗೆಟಿವ್ ಪರ್ಸನಾಲಿಟಿ ಅಂತ. ನಿಮ್ದು ಧನಾತ್ಮಕತೆ ಹೆಚ್ಚಾದ್ರೆ ಧನಾತ್ಮಕ ವ್ಯಕ್ತಿತ್ವ ಇರ್ತದ. ಧನಾತ್ಮಕತೆ ಅಂದ್ರೇನು? ಧನಾತ್ಮಕ ವಿಚಾರಗಳಂದ್ರೆ ಯಾವ? ಫಿಯರ್, ಆಂಗರ್, ಹೆಟ್ರೇಡ್ ಇವೆಲ್ಲ ಋಣಾತ್ಮಕ ನೆಗೆಟಿವ್ ಅಟಿಟ್ಯೂಡ್ಸ್ ಅಂತ. ಫಿಯರ್, ಆಂಗರ್, ಹೆಟ್ರೇಡ್, ಸಿನಿಸಿಸಮ್, ಲೇಜಿನೆಸ್, ಭಯ, ಸಿಟ್ಟು, ಸೋಮಾರಿತನ, ಇವೆಲ್ಲ ಏನದಾವು? ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಅಟಿಟ್ಯೂಡ್ಸ್ ಅಂದ್ರೆ ನೆಗೆಟಿವಿಟಿ. ಇವು ಯಾರೆಲ್ಲ ಇದಾವಲ್ಲ ಅವು ನೆಗೆಟಿವ್ ಪರ್ಸನಾಲಿಟಿ. ಪಾಸಿಟಿವ್ ಯಾವ? ಪಾಸಿಟಿವ್ ಅಟಿಟ್ಯೂಡ್ಸ್ ಧೈರ್ಯ, ಆತ್ಮವಿಶ್ವಾಸ, ಸಂತೃಪ್ತಿ, ಶಾಂತಿ, ಇವೆಲ್ಲ ಪಾಸಿಟಿವ್ ಅಟಿಟ್ಯೂಡ್ಸ್. ಸಣ್ಣ ಉದಾಹರಣೆ ನೋಡ್ರಿ, ಧೈರ್ಯ ಹೆಚ್ಚಿ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್. ಧೈರ್ಯ ಹೆಚ್ಚಿದ್ದರೆ ಪರ್ಸನಾಲಿಟಿ ಏನಾಗ್ತೈತಿ? ಧೈರ್ಯಶಾಲಿ. ಧೈರ್ಯ ಕಡಿಮೆ ಆದ್ರ ಹೇಗೆ ಆಗ್ತಾವ? ಭಯ ಹೆಚ್ಚಾದ್ರ ನೆಗೆಟಿವಿಟಿ, ಭಯ ಕಡಿಮೆ ಆದ್ರ ಧೈರ್ಯ. ಸೊ ಇದು ಬಹಳ ಮುಖ್ಯ. ಎಕ್ಸಾಮ್ದೊಳಗಾಗ್ಲಿ ಲೈಫ್ದೊಳಗಾಗ್ಲಿ ಈ ಆಂಗರ್, ಭಯ ಇವು ಕಡಿಮೆ ಆಗ್ಬೋದು ಹೋದ್ರ, ಅಂದ್ರೆ ನೆಗೆಟಿವಿಟಿ ಕಡಿಮೆ ಆಗ್ಬೋದು ಹೋದ್ರ ನಮ್ದು ಪಾಸಿಟಿವ್ ಪರ್ಸನಾಲಿಟಿ ಆಗ್ತೈತಿ. ಪಾಸಿಟಿವಿಟಿ ಹೆಚ್ಚಾದ್ರೆ ಪಾಸಿಟಿವಿಟಿ ಪರ್ಸನಾಲಿಟಿ ಹೆಚ್ಚಾಗ್ತೈತಿ. ಇದು ನಾವು ಅಂದ್ರೆ ಇದು ಗಣಿತ ಸೂತ್ರವನ್ನ ಜೀವನದೊಳಗೆ ಅಳವಡಿಸಿಕೊಳ್ಳೋದು. ಬರೇ ಬಹಳಷ್ಟು ಗಣಿತ ಬಿಡಿಸಿ 100ಕ್ಕೆ 100 ತಗೊಂಡು ಎಲ್ಲ ಆತು, ಬದುಕಿನೊಳಗೆ ಅಳವಡಿಸಲಿಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಬರೀ ಮಾರ್ಕ್ಸ್ ತಗೊಂಡ್ರೆ ಅಷ್ಟಲ್ಲ, ಬದುಕಿನೊಳಗೆ ಬರಬೇಕು ಫಾರ್ಮುಲಾ. ಬದುಕಿನೊಳಗೆ ಫಾರ್ಮುಲಾ ಬರಬೇಕು. ಬರೀ ತ್ರಿಕೋನದ ತ್ರಿಭುಜ ಐತಿ, ಮೂರು ಭಾವಗಳಲ್ಲ. ಆ 3 ಭಾವಗಳು ವಿಸ್ತಾರ ಆದಾಗ ಏನಾಕೈತಿ? ಅದ್ರದ್ದು ವಿಸ್ತೀರ್ಣ ಹೆಚ್ಚಾಕೈತಿ. ವ್ಯಕ್ತಿತ್ವದ ಭಾವ ಪರ್ಸನಾಲಿಟಿ ಟ್ರಯಾಂಗಲ್ ತಗೋರಿ, ಅದಕ್ಕೆ 3 ಭಾವಗಳದಾವ. ಏನದಾವು? ನಾಲೆಜ್, ಸ್ಕಿಲ್ ಮತ್ತು ಅಟಿಟ್ಯೂಡ್. ಜ್ಞಾನ, ಕೌಶಲ ಮತ್ತು ವರ್ತನೆಗಳು. ಈ 3 ನಮ್ಗೆ ಹೆಚ್ಚಾಕೋತ ಹೋದ್ರ ನಮ್ಮ ಪರ್ಸನಾಲಿಟಿ ಏನಾಕೈತಿ? ವಿಸ್ತೀರ್ಣ ಆಗ್ತೈತಿ, ವಿಕಾಸ ಆಕೋತ ಹೋಗ್ತೈತಿ. ಇಲ್ಲಾರ ಆಗೋದೇ ಇಲ್ಲ. ಯಾಕಂದ್ರೆ ಏನ್ ಮಾಡಿದ್ರು ನೀವು ಭಾವಗಳ ಬೆಳೆಸದಂಗೆ ತ್ರಿಕೋನದ ವಿಸ್ತೀರ್ಣ ಹೆಚ್ಚಾಗೋದಿಲ್ಲ. ಮತ್ತು ಪರ್ಸನಾಲಿಟಿ ಟ್ರಯಾಂಗಲ್ ಹೆಚ್ಚಾಗಬೇಕಾದ್ರೆ ನಾಲೆಜ್ ಹೆಚ್ಚಾಗಬಹುದಲ್ಲ. ಬರೀ ನಾಲೆಜ್ ಇದ್ರೆ ಆಗಲಿಲ್ಲ, ಸ್ಕಿಲ್ ಹೆಚ್ಚಾಗಬೇಕು. ಸ್ಕಿಲ್ ಜೊತೆಗೆ ನಮ್ಮ ಸದ್ವರ್ತನೆಗಳು ಹೆಚ್ಚಾಗಬೇಕು. ಆಗ ನಮ್ಮದು ಪರ್ಸನಾಲಿಟಿ ಟ್ರಯಾಂಗಲ್ ಏನೈತಿಲ್ಲ ಅದ್ರದ್ದು ವಿಸ್ತೀರ್ಣ ಹೆಚ್ಚಾಗ್ತೈತಿ. ನಿಮಗೊಂದು ಬೆಲೆ ಬರ್ತೈತಿ, ಕಾಂಪಿಟೆನ್ಸಿ ಅಂತ. ಅವಾಗ ನಿಮಗೆ ಎಲ್ಲರೂ ವ್ಯಾಲ್ಯೂ ಕೊಡ್ತಾರೆ. ಬರೀ ಹಣ ಇದ್ರೆ ಯಾರು? ಕಾಂಪಿಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯೋಗ್ಯತೆ ಅಂತ, ಯೋಗ್ಯತೆ. ದಿ ಮೋರ್ ಕಾಂಪಿಟೆಂಟ್ ವಿ ಆರ್, ದಿ ಮೋರ್ ವ್ಯಾಲ್ಯೂಯೇಬಲ್ ವಿ ಬಿಕಮ್ ದಿ ಮಾರ್ಕೆಟ್. ವ್ಯಾಲ್ಯೂ ಹೆಚ್ಚಾಗಬೇಕು, ಕಾಂಪಿಟೆನ್ಸಿ ಹೆಚ್ಚಾಗಬೇಕು. ಕಾಂಪಿಟೆನ್ಸಿ ಅಂದ್ರೆ ಇಟ್ ಈಸ್ ನಾಲೆಜ್ ಆಫ್, ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ನಾಲೆಜ್, ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್ಸ್. 3 ಹೆಚ್ಚಾಗ್ತವೆ. ಸೊ ಈ ರೀತಿ ಗಣಿತ ಬಿಟ್ಟರೆ ಬದುಕೇ ಇಲ್ಲ ಐತಿ. ಗಣಿತ ಬಿಟ್ಟರೆ ಬದುಕೇ ಇಲ್ಲ ನೋಡಿ. ಪ್ರಯತ್ನ ಕೊಟ್ಟು ಗಣಿತ ಈಗ ನಾವು ಫಿಸಿಕ್ಸ್ನೊಳಗೂ ಗಣಿತ ಐತಿ, ಕೆಮಿಸ್ಟ್ರಿ ಒಳಗೂ ಗಣಿತ ಐತಿ, ಎಲ್ಲದರೊಳಗೂ ಗಣಿತ ಐತಿ. ನೀವು ಬರೇ ಕಡೆ ಹೆಸರು ಮಾತಾಡ್ತಾರೆ. ನಾವು ಅರಿವಿ ವರ್ಷ ಮೆಜರ್ಮೆಂಟ್ ಚಾಲು ಮಾಡ್ತಾರೆ. ಗಣಿತ ಎಲ್ಲಿ ಹೋದ್ರೂ ಗಣಿತ ಬಿಟ್ಟು ಏನು ಬದುಕನೇ ಇಲ್ಲ. ಆ ಗಣಿತದ ಸೂತ್ರಗಳನ್ನ ಯಾರು ಅಳವಡಿಸ್ಕೊಳ್ತಾರಲ್ಲ ಅವ್ರ ಮಾತ್ರ ಭಾಳ ಶೈನ್ ಆಗ್ತಾರೆ. ಪರ್ಸನಾಲಿಟಿ ಭಾರಿ ಚಲೋ ಆಗ್ತೈತೆ. ಅಂದ್ರೆ ಏನು? ಭಾಳ ಆರಾಮ ಇರ್ತಾರೆ, ದೂರ ಇರ್ತಾರೆ. ಯಾಕಂದ್ರೆ ಅದು ವಿಶ್ವಸತ್ಯ ಐತೆ. ವಿಶ್ವಸತ್ಯವನ್ನು ಯಾರು ನಂಬ್ತಾರಲ್ಲ, ಯೂನಿವರ್ಸಲ್ ಮೂಢನಂಬಿಕೆಗಳ ದೂರ 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 ಓಡ್ತಾವೆ. ಇರುವುದಿಲ್ಲ, ಅಜ್ಞಾನ ಇರುವುದಿಲ್ಲ, ಅರಿವಿರ್ತೈತಿ, ಬರೀ ಬೆಳಕಿರ್ತೈತಿ. ಸೊ ಅದನ್ನು ನೀವು ಬೆಳೆಸ್ಕೊಳ್ಳಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಮತ್ತೆಲ್ಲ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಚಿಕ್ಕಟ್ಟಿಗಳು ಬಂದರು. ನೋಡ್ರಿ ಈಗ ನೋಡ್ರಿ ಎಷ್ಟು ನೋಡ್ರಿ ನಿಜಕ್ಕೂ ಒಂದು ಅನಿಸ್ತದೆ. ಸಣ್ಣ ವಯಸ್ಸಿನೊಳಗೆ ಎಂಥ ಸಾಧನೆ. ಅದು ಬಾರ್ನ್ ಜೀವಿಸಿದ್ರು ಅವ್ರ ಪ್ರಯತ್ನ ಐತೆ. ಅದನ್ನು ಅಷ್ಟು ಪರಿಸರ ಕೊಡಬೇಕಾಗ್ತದೆ. ಪರಿಸರ ಕೊಡಲಿಲ್ಲ ಅಂದ್ರೆ ಬೀಜಕ್ಕೆ ನೀರನ್ನು ಹಾಕಲಿಲ್ಲ ಅಂದ್ರೆ ಮಡಿಕೆ ಯಾವಾಗ ಮಳೆ ಆದಾಗ ಮಡಿಗೆ ಅಂತ ಬಿಟ್ರೆ ಮಳಿನ ಒಂದು ವರ್ಷ ಭಾಳ ಜಗ್ತು ಅಂದ್ರೆ
ಜಲ್ದಿ ನೀರು ಹಾಕ್ತೀವಿ ಅಷ್ಟು ಜಲ್ದಿ ಮಳೆ ಕುಡಿತದೆ. ಎಷ್ಟು ಜಲ್ದಿ ಅದಕ್ಕೆ ಸೂರ್ಯಪ್ರಕಾಶ ಸಿಗ್ತೈತಿ ಅಷ್ಟು ಜಲ್ದಿ ಬೆಳ್ಕೋತ ಹೋಗ್ತೀವಿ ಅಲ್ಲ. ಸೊ ಆ ನಿಟ್ಟಿನಲ್ಲಿ ವಿಚಾರ ಮಾಡಲಿ, ಪ್ರಯತ್ನ ಮಾಡಲಿ. ಆಮೇಲೆ ಸಂತೋಷ್ ಕಮದಳ್ಳಿ ಅವರು, ಬಂಡೀರ್ ಅವರು, ನಮ್ಮ ಕುಂಬಾರ್ ಸರ್ ಅವರೆಲ್ಲ ಮೇಡಮ್ ನೀವೆಲ್ಲ ಕೂಡಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದ್ವಿ ಅಂಥೇಳಿ ನನ್ನ ಮಾತಿಗೆ ನಾವು ಇಷ್ಟು ಹೊತ್ತು ಮ್ಯಾಥಮೆಟಿಕ್ಸ್ ಇಸ್ ದ ಯೂನಿವರ್ಸಲ್ ಟ್ರೂತ್, ಮ್ಯಾಥಮೆಟಿಕ್ಸ್ ಇಸ್ ದ ಲೈಫ್ ಅಂದ್ರೆ ಲೈಫ್ ಇಸ್ ಲೈಕ್ ಅ ಸೈನ್ ವೇವ್ ಅಂತ ಹೇಳ್ತಾರಲ್ಲ. ಅಂದ್ರೆ ಈಗ ಮ್ಯಾಥಮೆಟಿಕ್ಸ್ ಅಂದ್ರೆ ಇಡೀ ಲೈಫ್ ಅನ್ನ ಏನಂದ್ರೆ ಒಂದು ಮ್ಯಾಥ್ಸ್ ಅಂದ್ರೆ ಒಂದು ವರ್ಷದ ಸರ್ ಒಂದು ಪ್ಲಸ್ ಇಂಟು ಪ್ಲಸ್ ಇಸ್ಕೊಂಡು ಪ್ಲಸ್ ಇಂಟು ಮೈನಸ್ ಅನ್ನೋದನ್ನ ಮ್ಯಾಥ್ಸ್ ಒಳಗೆ ಅಷ್ಟೇ ಕಲ್ತಿರ್ತೀವಿ ನಾವು. ಅದನ್ನ ಜಸ್ಟ್ ಅಪ್ಲಿಕೇಬಲ್ ಮಾಡ್ತಿರ್ತೀವ, ಬಟ್ ಅದ್ರೊಳಗೂ ಲೈಫ್ ಐತೆ ಅನ್ನೋದನ್ನ ಸರ್ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ರೆ ಹೌದಾ. ಸೊ ಅದು ಬಸವರಾಜ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮ ಈ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಒಂದು ಫಂಕ್ಷನಿಗೆ ಅಂದ್ರೆ ನಮ್ಮ ಶ್ರಾವ್ಯ ಚಿಕ್ಕಟ್ಟಿ ಹೌದಾ. ಸೊ ಅದಕ್ಕೆ ನೋಡಿ ಅಷ್ಟು ಖುಷಿ ಆಗತೈತಿ. ಇನ್ನ ಆ ಮಗುವಿನ ಮಾತು ಕೇಳಿದ್ರೆ ಇನ್ನಷ್ಟು ಖುಷಿ ಆಗ್ತೈತಿ ಹೌದಲ್ಲ. ಸೊ ಇವಾಗ ಏನಂದ್ರೆ ಶ್ರಾವ್ಯ ಚಿಕ್ಕಟ್ಟಿಯಿಂದ ಒಂದೆರಡು ಮಾತು ಅಂದ್ರೆ ಅವ್ರು ನೋಡಿ ಟ್ಯಾಲೆಂಟ್ ಹಣಾತೆ ಅಲ್ಲೋಣ ತಗೊಳ್ಳಿಲ್ಲ ಚಪ್ಪಾಳೆ ತರ್ತಾರೆ ಹೇಳಿಲ್ಲ ಉಳಿಯೋದಾಗ ನೋಡ್ಬೇಕನ ಅವ್ರೆ ಮಾಡೋದು ಮಾತಾಡೋದಿಲ್ಲ. ಆಮೇಲೆ ಮಾತಾಡ್ತೆ ಆಮೇಲೆ ಮಾತಾಡ್ತೆ ಆಮೇಲೆ ಮಾತಾಡ್ತೆ ಆಮೇಲೆ ಮಾತಾಡ್ತಾರೆ. ಇಲ್ಲಿ ಇನ್ನ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇಷ್ಟೊತ್ತು ಏನಂದ್ರೆ ಫಂಕ್ಷನಲ್ಲಿ ನೋಡಿದ್ರಿ ಏನಂದ್ರೆ ಸರ್ ಶ್ರೀನಿವಾಸ ರಾಮಾನುಜನ್ ಅವರ ಬಗ್ಗೆ ಅವರ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಂಡ್ರಿ. ಅದೇ ರೀತಿ ಈ ಒಂದು ಜೀವನದಲ್ಲಿ ಮ್ಯಾಥಮೆಟಿಕ್ಸ್ದ ಮೌಲ್ಯ ಏನನ್ನೋದನ್ನು ಕೂಡ ತಿಳ್ಕೊಂಡ್ರಿ ಹೌದಾ. ಸೊ ಇದು ಅದೇ ರೀತಿ ಗಿರಟಿ ಸರ್ ಅವರು ಹೇಳಿದಂದ್ರೆ ಏನ ಮಾಡೋದಿದ್ರು ಕೂಡ ಹೆಂಗಿದ್ದಾಗ ಮಾಡ್ರಿ ಅನ್ನೋದೊಂದು ನಿಮ್ಗೊಂದು ಮೆಸೇಜ್ ಕೊಟ್ಟಿದ್ದಾರೆ ಅವರು ಹೌದಾ. ಸೊ ಆ ಮೆಸೇಜನ್ನ ನೀವು ಫಾಲೋ ಅಪ್ ಮಾಡಿರಿ, ನಾವು ಮಾಡ್ತೀವಿ ನೀವು ಮಾಡಿರಿ ಅಂತ ಹೇಳ್ತಾ. ಸೊ ಈ ಒಂದು ಫಂಕ್ಷನಲ್ಲಿ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ಎಲ್ಲ ವಿದ್ಯಾರ್ಥಿನಿಯರುಗಳು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇಲ್ಲಿ ಕರೆಸಿ ಶ್ರಾವ್ಯ ಚಿಕ್ಕಟ್ಟಿಗೆ ಸನ್ಮಾನ ಮಾಡಿದ ಈ ಬಸವ ಜ್ಯೋತಿ ಕಾಲೇಜಿನ ಎಲ್ಲ ಶಿಕ್ಷಕ ಶಿಕ್ಷಕಿಯರಲ್ಲಿ ನಾನು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸರ್, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನರಿಗೆ ನಾನು ಸಮಯ ಅವಕಾಶವನ್ನು ಕೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಶ್ರಾವ್ಯ ಮಾತಾಡಲಿಲ್ಲ, ಹಾಗಾಗಿ ನಾನು ಮಾತಾಡಬೇಕು ಅಂತ ಬಂದಿದ್ದೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರಿಗಿಂತಲೂ ನಾನು ಬಹಳ ಚಿಕ್ಕವನು. ಸಂತೋಷ್ ಸರ್ ಹಾಗೂ ನಮ್ಮ ರವಿ ಉಳ್ಳಾಗಡ್ಡಿ ಸರ್ ಅವರ ಆಶೀರ್ವಾದದಿಂದ ಇವತ್ತು ನಾನಿಲ್ಲಿ ಬಂದಿದ್ದೇನೆ. ಈ ನಿಮ್ಮ ವಿದ್ಯಾರ್ಥಿಗಳಿಗೋಸ್ಕರ, ಅವ್ರಿಗೋಸ್ಕರ ಯಾರು ಮಾತಾಡಂಗಿಲ್ಲ, ಯಾಕೆ ನಾನು ಅಷ್ಟು ಅನುಭವಿಸ್ತೇನಲ್ಲ. ಆದರೆ ಇಲ್ಲಿ ನೀವೇನು ಕುಂತಿದ್ದೀರಲ್ಲ, ನಿಮ್ಮ ಬಗ್ಗೆ ಮಾತ್ರ ನಾನು 2 ನಿಮಿಷ ಮಾತಾಡ್ಬೋದು ಸರ. ಟೈಮ್ ಐತಲ್ರಿ? ಮಾತಾಡ್ಬೋದು ಸರ?
ದಯವಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ ಮಾತಾಡ್ತೀನಿ. ನಿರೂಪಕರು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದನ ಮಾತಾಡಿ 5 ನಿಮಿಷ ಟೈಮ್ ಅವಕಾಶ ಕೊಡಿ. ಅಲ್ಲಿಂದ ಬಂದೀನಿ, ಶ್ರಾವ್ಯನ ಬಗ್ಗೆನೂ ಹೇಳ್ತೀನಿ, ನನ್ನ ಬಗ್ಗೆನೂ ಹೇಳ್ತೀನಿ, ನಿಮ್ಮ ಬಗ್ಗೆನೂ ಹೇಳ್ತೀನಿ. ದಯವಿಟ್ಟು ನಿಮ್ಮ ಕಾಲ್ ಮ್ಯಾಕ್ ಕುಂತ್ರು, ಕುರ್ಚಿ ಮ್ಯಾಕ್ ಕೊಂಡ್ರಬೇಡ್ರಿ, ಸ್ಟ್ರೇಟ್ ಆಗಿ ಕುಂತ್ಕೊಳ್ರಿ. ಎಲ್ಲರೂ ಕುಂಡ್ರಿ, ಕೆಳಕೊಂಡ್ರಿ, ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಮ್ಮ ಕಾಲ ಮೇಲೆ ಕೈ ಕಟ್ಟಿಕೊಂಡು 5 ನಿಮಿಷ ಕೊಂಡ್ರಿ ವಿದ್ಯಾರ್ಥಿಗಳು. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಕಾರ್ಯಕ್ರಮದಿಂದ ಈ ನೀವು 100 ಜನ ಕೂತಿದ್ದೀರಲ್ಲ, ಪ್ರತಿ ಒಬ್ಬರು ಈ ದೇಶದ ರಕ್ಷಣೆಯನ್ನ ಮಾಡಬೇಕನ್ನೋ ಮನದಾಸೆಯನ್ನ ಹೇಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಾನು ಇಲ್ಲಿ ಬಂದಿದ್ದೀನಿ, ಸಂತೋಷ್ ಸರ್ ನನಗೆ ಕರೆಸಿದ್ದಾರೆ, ಸರ್ ನನಗೆ ಶ್ರಾವ್ಯ ಸನ್ಮಾನ ಮಾಡಿದ್ದಾರೆ ಅಂತಲ್ಲ, ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಬೇರೆ ಎಲ್ಲಿ ಇಲ್ಲ, ನಿಮ್ಮೊಳಗೇನೆ ಅಡಗಿದೆ. ಅದನ್ನ ಹೊರಗೆ ತೆಗಿಬೇಕು. ಆದ್ರೆ ಕೆಲವೊಂದಿಷ್ಟು ನನಗೆ ತಿಳಿದ ಅನುಭವಗಳನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿದಾರಲ್ಲ, ಸ್ವಲ್ಪ ಆಲೋಚನೆಯನ್ನ ಮಾಡ್ರಿ, ಅವರ ಬಗ್ಗೆ ಆಲೋಚನೆ ಮಾಡ್ರಿ. ನಿಮ್ಗೆ ಜನ್ಮ ಕೊಟ್ಟರು, ನನ್ನ ಮಕ್ಕಳು ಶಾಣೆ ಆಗಬೇಕಂತ ದೊಡ್ಡ ಕಾಲೇಜಿಗೆ ಸೇರಿಸಿದಾರಲ್ಲ, ಅವ್ರಿಗೊಂದು ಸಲ್ಯೂಟ್ ಕೊಡಿರಿ. ದಿನ ಮುಂಜಾನೆ ಎದ್ರೆ ಅವ್ರಿಗೊಂದು ನಮಸ್ಕಾರ ಮಾಡ್ರಿ. ಯಾವ ದೇವಸ್ಥಾನಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ಅವರ ಮಾಡಿರ್ತಕ್ಕಂಥ ಕಷ್ಟ, ಅವರು ನಿಮ್ಮನ್ನ ಬೆಳೆಸ್ತಕ್ಕಂಥ ಹುಮ್ಮಸ್ಸಿದೆಯಲ್ಲ, ನಿಮ್ಮನ್ನ ಒಂದು ಈ ನಾಯಕರಾಗಿರ್ಬೋದು ಅಥವಾ ಒಂದು ಸಾಧನೆಯನ್ನು ತಂದುಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಯಾಕೆ ಅಂತಂದ್ರೆ, ಉದಾಹರಣೆಗೆ ಹೇಳ್ತೀನಿ, ನಿಮ್ಮ ಮುಂದೆ ನಿಂತಿರುವ ಸದಾಶಿವ ಚಿಕ್ಕಟ್ಟಿನೇ ಉದಾಹರಣೆ. ನಾನು ನಿಮ್ಮ ಜೊತೆ ಯಾವ ದೊಡ್ಡ ಕಾಲೇಜಿನಲ್ಲಿ ಶಾಲೆ ಕಲಿಯಲಿಲ್ಲ, ಯಾವ ಯೂನಿವರ್ಸಿಟಿಗೆ ಹೋಗಿ ಶಾಲೆ ಕಲಿಯಲಿಲ್ಲ, ಯಾವುದೇ ಸರ್ಟಿಫಿಕೇಟು ಇವತ್ತು ನನ್ನ ಕಡೆ ಇಲ್ಲ. ನಾನು ಶಾಲೆ ಕಲ್ತಿರೋದು ಕೇವಲ 4ನೇದೇ ಮಾತ್ರ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕಲ್ತಿರೋದು 4ನೇದೇ ಶಾಲೆ. ಇವತ್ತು ನಿಮ್ಮ ಹೆಸರು ಬರಿ ಅಂದ್ರೂ ನಂಗೆ ದಯವಿಟ್ಟು ಬರಂಗಿಲ್ಲ. ನಿಮಗಿಂತ ಅವಕಾಶ ಸಿಕ್ಕಿದೆ ಅಲ್ಲ, ಎಂತ ಪುಣ್ಯ ಮಾಡಿದ್ದೀರಿ ಇಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕಾದ್ರೆ ನಿಮ್ಮಲ್ಲಿ ಚೈತನ್ಯಗಳು ಬೇಕು. ಹೇಗೆ ಬೇಕು ಅಂತಂದ್ರೆ, ನಾನು ಮುಂದೊಂದು ದಿನ ಹೇಗಾಗ್ತೀನಿ ಅಂತಂದ್ರೆ 1000 ಜನಗಳನ್ನ ಸಾಕ್ತೀನಿ ಅನ್ನೋ ಮಟ್ಟಕ್ಕೆ ನೀವು ಬರಬೇಕು. ಸುಮ್ಮನೆ ಕಾಲೇಜಿಗೆ ಬರೋದಾಗ್ಲಿ, ಟೈಮ್ ಪಾಸಿಗೆ ಬರೋದಾಗ್ಲಿ, ಗೇಮ್ ಆಡೋದಾಗ್ಲಿ ದಯವಿಟ್ಟು ಇವತ್ತಿನಿಂದ ನಿಂದಿಸ್ಬಿಡ್ರಿ. ನಿಮ್ಮ ತಂದೆ ತಾಯಿಗೆ, ಈ ಸಮಾಜಕ್ಕೆ, ಈ ಗುರುಗಳಿಗೆ, ಈ ದೇವಾಲಯಕ್ಕೆ, ಇದು ದೇವಾಲಯ, ಇದು ಯಾರು ಕಾಲೇಜ್ ಅಂತ ಹೇಳಿ ಬರಬೇಡ್ರಿ. ಇದೊಂದು ದೇವಾಲಯ. ನನಗೆ ಸಿಕ್ಕಿಲ್ಲ, ನನ್ನ ನೋವಿದೆ, ನಿಮಗೆ ಸಿಕ್ಕಿದೆ. ಇದು ದೇವಾಲಯ. ಪ್ರತಿದಿನ ಬರಬೇಕಾದ್ರೆ ಈ ದೇವಾಲಯಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಬನ್ನಿ, ಚೈತನ್ಯ ಹುಟ್ಟುಕೊಳ್ಳುತ್ತದೆ. ಇದು ಒಳಗಡೆ ಇರ್ತಕ್ಕಂಥ ಕರ್ಮಗುಡಿ ಅಂದ್ರೆ ನಿಮಗೆ ಏನೂ ಸಿಗುತ್ತೆ. ಗುರುಗಳು ಕಳಿಸ್ತಾ ಇದ್ದಾರೆ, ಅವರೇ ನನ್ನ ಮಹಾನ್ ಗುರುಗಳು ಅನ್ಕೊಳ್ಳಿ. ಬೇರೆ ಎಲ್ಲಿ ಸಿಗಲ್ಲ ನಿಮಗೆ ಅಂತ ಚೈತನ್ಯ ಸಿಗುತ್ತೆ. ನಿಮ್ಮ ಮನಸ್ಸುಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಆಗಲಾರದು ಎಲ್ಲಿ ಇಲ್ಲ, ನಿಮ್ಮೊಳಗೆ ಇದೆ. ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇನ್ನು ಶ್ರಾವ್ಯನ ಬಗ್ಗೆ 2 ನಿಮಿಷ ಹೇಳ್ತೀನಿ. ಆಕೆಗೆ 3 ವರ್ಷ 6 ತಿಂಗಳ. ನನಗೆ ಸಿಗಲಾರದ್ದು ನನ್ನ ಮಗಳಿಗೆ ಅಥವಾ ಮಕ್ಕಳಿಗೆ ಸಿಗಬಾರದೆನ್ನೋ ಕನಸು ನಾನು 4ನೇ ಶಾಲೆಗೆ ಬಿಟ್ಟಾಗ ದನಗಳು ಕಾಯೋ ವಿಚಾರ ಮಾಡ್ತಾ ಇದ್ದೆ. ನಾನು ದನಗಳು ಕಾಯ್ತೇನೆ ಸರ್. ಸುಮಾರು ಗೋವಾ, ಆಂಧ್ರ, ನನ್ನ 21ನೇ ವಯಸ್ಸು ಆಗುವವರೆಗೇನು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಬಂದಿದ್ದೀನಿ. ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ಇವತ್ತಿಗೆ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿ. ನನಗೆ ಶಿಕ್ಷಣ ಕೊಟ್ಟಿಲ್ಲ, ಆದರೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟರಲ್ಲ. ಇವತ್ತು ನಮ್ಮ ಶಾಲೆಗೆ ಅವ್ರ ಹೆಸರಿಟ್ಟಿದ್ದೀವಿ, ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದೀವಿ. ತಂದೆ ತಾಯಿ ಏನು ಸಂಸ್ಕಾರ ಕೊಟ್ಟರಲ್ಲ, ಆ ಸಂಸ್ಕಾರದಿಂದ ಇವತ್ತು ನಾನು ನಿಂತಿದ್ದೀನಿ. ನಿಮಗೆ ಇಂತಹ ಒಂದು ಅವಕಾಶಗಳನ್ನು ನಿಮ್ಮ ತಂದೆ ತಾಯಿಗಳು ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ಹೆಂಗಿರಬಾರ್ದು ಅನ್ನೋದು ವಿಚಾರ ಮಾಡಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದನ್ನ ಮನಸ್ಸು ಮಾಡಿದ್ರೆ ನೀವು ಮಾಡ್ಬೋದು. ಇವತ್ತೇ ಮನಸ್ಸು ಮಾಡ್ರಿ. ಇವತ್ತೇ ಹಿಡ್ಕೊಂಡು ನಿಮ್ಮ ಮನಸ್ಸುಗಳನ್ನ ಎಲ್ಲರೂ ಪರಿವರ್ತನೆ ಮಾಡಿಕೊಂಡು ಈ ಕ್ಷಣನೇ ಸಾಧನೆಯ ಗುರಿ ಕಡೆ ಹೊರಟು ಬಿಡಿ. ಇವರೆಲ್ಲ ಮಹಾನತರ ಎಲ್ಲ ಸರ್ಗಳು ಹೇಳಿದ್ರು 32 ವರ್ಷಗಳಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿ ಇವತ್ತು ನಾವು ಪೂಜೆ ಇವತ್ತಿನವರೆಗೆ ಮಾಡ್ತೀವಿ ಅಂತಂದ್ರೆ
ನಾವೆಲ್ಲಿದ್ದೀವಿ ವಿಚಾರ ಮಾಡಿ. ಇಷ್ಟೊಂದೆಲ್ಲ ಶಿಕ್ಷಣ ನಿಮಗೆ ಸಿಗಬೇಕಾದ್ರೆ ನೀವು ಯಾವ ರೀತಿ ಇರಬಾರ್ದು, ಯಾವ ರೀತಿ ಬದುಕಬಾರ್ದು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಟ್ಟರೆ ಈ ದೇಶಕ್ಕೆ ನಿಮ್ಮಂಥ ನಾಗರಿಕರು ಬೇರೆ ಎಲ್ಲಿ ಸಿಗಂಗಿಲ್ಲ. ಈ ಶಾಲೆ ಬಗ್ಗೆ ಬಸವ ಜ್ಯೋತಿ ಅನ್ನೋ ಒಂದು ಹೆಸರಿಟ್ಟಿದ್ದಾರೆ. ನೀವೆಲ್ಲಗಳು ಬಸವ ಜ್ಯೋತಿಗಳ, ನೀವೆಲ್ಲ ಮುಂದಿನ ಈ ಶಾಲೆಯ ಜ್ಯೋತಿಗಳಾಗಬೇಕು. ನೀವು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕಾಲ ಮೇಲೆ ನಿಂತುಕೊಂಡು ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು, ಈ ಸಮಾಜಕ್ಕೆ ಗೌರವ ಕೊಟ್ಟು, ಗುರು ಹಿರಿಗಳಿಗೆ ಗೌರವವನ್ನು ಕೊಟ್ಟು ಬದುಕಿದರೆ ಇದಕ್ಕಿಂತ ಹೆಚ್ಚಿಗೆ ಸಂಸ್ಕಾರ ಬೇಡ ಅಂತ ನನಗನ್ನಿಸುತ್ತೆ. ಇಲ್ಲಿ ಕರೆಸಿ ನಮಗೆ ಒಂದು ಅವಕಾಶವನ್ನು ಕೊಟ್ಟು ಸನ್ಮಾನ, ಆ ಮಗುವಿಗೆ ಸನ್ಮಾನ ಮಾಡಿದ್ದು ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದ್ದಕ್ಕಿಂತಲೂ ಹೆಚ್ಚು ನನಗೆ ಸಂತೋಷ ಆಯಿತು. ನಮ್ಮ ಸಂತೋಷ್ ಸರ್ ನಾವೊಂದು ಫಂಕ್ಷನ್ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ, ಸಾವ್ಯಾನ ಬಗ್ಗೆ ಫಂಕ್ಷನ್ ಮಾಡಿದ್ವಿ. ಆ ಫಂಕ್ಷನ್ಗೆ ಬಂದಿದ್ರು. ಅದಕ್ಕಿಂತಲೂ ಹೆಚ್ಚು ಈ ಶಾಲೆಯಲ್ಲಿ ನಾನು ಖುಷಿ ಪಡ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಈ ಬಸವ ಜ್ಯೋತಿಯ ಶಿಕ್ಷಣ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ, ಗುರುವೃಂದದವರಿಗೂ, ಗುರುಮಾತೆಯರಿಗೂ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಒಂದೆರಡು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you, sir. Thank you for your wonderful words. And thank you everyone.